ನಮಸ್ಕಾರ. ಲಾಸ್ಟ್ ಟೈಮು ನಾವು ತುಂಬಾನೇ ಖುಷಿಯಾಗಿ ಬಂದಿದ್ವಿ. ಅಂದ್ರೆ ನಾನ್ ಬಂದಿರ್ಲಿಲ್ಲ, ಬಟ್ ಸಾತ್ವಿಕ್ ಅಂಡ್ ವಿಷ್ಣು ಬಂದು ಇನ್ ಡೆಪ್ತ್ ಆಗಿ ಮಾತಾಡಿದ್ದಾರೆ CSK ಬಗ್ಗೆ, ಟಾಸ್ ಇಂದ ಹಿಡಿದು ಎಂಡ್ ತನಕ. ಆಮೇಲೆ ಎಷ್ಟೊಂದು ಒಳ್ಳೊಳ್ಳೆ ಪಾಯಿಂಟ್ಸ್ ಎಲ್ಲ ಮಾತಾಡಿದ್ದಾರೆ. ಸೊ ಇವತ್ತು ನಾವು ಅವಾಗ ಹೇಳಿದ್ವಿ ಮೀಮ್ ರಿವ್ಯೂ ಮಾಡ್ತೀವಿ ಅಂತ, ಬಟ್ ಇವತ್ತು ನಮ್ಮ ಸಾತ್ವಿಕ್ಗೆ ಹುಷಾರಿಲ್ಲ. ಸೊ ಅವರು ಇವತ್ತು ಸಿಕ್ ಲೀವ್ ತಗೊಂಡಿದ್ದಾರೆ. ಆ ಅದಕ್ಕೆ ಅವ್ರು ಇಲ್ದಿರ ಮೀಮ್ ಮಾಡಿದ್ರೆ ಮಜಾ ಬರಲ್ಲ. ಅದೊಂಥರ ಎಲ್ಲಾರು ಇದ್ರೇನೆ ಮಜಾ ಬರೋದು. ಸೊ ಇವತ್ ನಾವು ಜಸ್ಟ್ ನಾಳೆ ಇರೋ RCB-RR ಮ್ಯಾಚ್ದು ಬ್ರೀಫ್ ಆಗಿ ಒಂದು ಪ್ರಿವ್ಯೂ ಮಾಡ್ತಾ ಇದೀವಿ. ಯಾಕಂದ್ರೆ ಮೇನ್ ರೀಸನ್ ನಾವು CSKಗೂ ಅಷ್ಟೊಂದು ಪ್ರಿವ್ಯೂ ಮಾಡಿರ್ಲಿಲ್ಲ, SRHಗೂ ಅಷ್ಟೊಂದು ಏನ್ ಡೀಪ್ ಆಗಿ ಏನ್ ನಾವು ಮಾಡಿರ್ಲಿಲ್ಲ. ಯಾಕೆ ಅಂದ್ರೆ ಅದ್ ಎರಡೂನು ಜೊತೆ ಟೀಮ್ಗಳು, ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ. ಸೊ ಅದೇನ್ ಅಷ್ಟೊಂದು ಭಯಾನೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಹಂಗ್ ನೋಡ್ಬೇಕು ಅಂದ್ರೆ RR ಫಸ್ಟ್ ಡೇಂಜರಸ್ ಸೈಡ್ ನಾವು, ಪ್ಲಸ್ ಒಳ್ಳೆ ಮೊಮೆಂಟಮ್ ಇರುವಂತ ಸೈಡ್ ಈ ಸೀಸನ್ ಅಲ್ಲಿ ನಾವು ಫೇಸ್ ಮಾಡ್ತಾ ಇರೋದು, ಅದನ್ನು ಅವೇ ಗವಾಟಿನಲ್ಲಿ. ಸೊ ಫಸ್ಟ್ ಎಲ್ಲಿಂದ ಶುರು ಮಾಡೋಣ ವಿಷ್ಣು? ನಮಸ್ಕಾರ ಎಲ್ರಿಗೂ. ಆಮೇಲಿಂದ ನಮ್ ಸಾತ್ವಿಕ್ ಅವ್ರಿಗೆ ಗೆಟ್ ವೆಲ್ ಸೂನ್ ಅಂತ ಹೇಳ್ಬೇಕು. ಅನ್ಫಾರ್ಚುನೇಟ್ಲಿ ಈ ಚೆನ್ನೈ ಮ್ಯಾಚ್ಗೆ ಹೋಗಿದ್ದ, ಅಲ್ಲಿ ಯಾವನೋ ಕೊಂಗನ್ ಸವಾಸದಿಂದ ಅವನಿಗೆ ಜ್ವರ ಬಂದ್ಬಿಟ್ಟಿದೆ. ಸೊ ಅದು ಒಂದ್ ಸ್ವಲ್ಪ ಹೋಗಿಸ್ಕೊಳ್ಳೋದು ಕಷ್ಟನೇ, ಅರ್ಥ ಆಗುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಗೆಟ್ ವೆಲ್ ಸೂನ್ ಅಂತ ಫಸ್ಟ್ ಹೇಳ್ಬೇಕಿತ್ತು. ಆಮೇಲೆ ನೆಕ್ಸ್ಟ್ ಅದೇ ಇವರು ಅಪೋನೆಂಟ್ಸ್ ಬಗ್ಗೆ ಬಂತು ಅಂತಂದ್ರೆ, ಅಪೋನೆಂಟ್ಸ್ ಬಗ್ಗೆ ಬಂತು ಅಂತಂದ್ರೆ ಹಾ ಅಮೆರಿಕನ್ ಅವರು ಇಂಡಿಯಾಗ್ ಬಂದಾಗ ಅವರು ಏನಾದ್ರು ರೋಗ ಬಂದ್ರೆ ಅವ್ರು ಎಕ್ಸಾಟಿಕ್ ಡಿಸೀಸ್ ಅಂತಾರಲ್ಲ, ಆ ತರನೇ ಅವ್ರು ಪಾಪ ಸಾತ್ವಿಕವಾಗಿರೋದು. ಇಲ್ಲ, ಅದ್ ಹೆಂಗಿತ್ತು ಅಂತಂದ್ರೆ ಹೋದ್ಸತಿ ಅಂದ್ರೆ ಈ ಸತಿ CSK ಮ್ಯಾಚ್ ಅದು ಲೈಫ್ ಬಾಯ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಎಲ್ಲ ಈಗ ಒಂದ್ಸತಿ ಅಳಿಸಿದ್ರೆ ಎಲ್ಲ ಹೋಗ್ಬಿಡುತ್ತಲ್ಲ ಕಿಟಾಣು ಎಲ್ಲ, ಬರೀ ಒಂದೇ ಒಂದು ಉಳ್ಕೊಂಡಿರುತ್ತೆ ಜರ್ಮ್ 99.9% ಸುರಕ್ಷಾ ತರ. ಅದೆಲ್ಲ ಅವ್ರು ಧೋನಿ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಎಲ್ಲಾರು ಹೊಸ್ಬಿಟ್ರು 3 ಡೌನ್ ಆದ್ಮೇಲೆ. ಹತ್ರ 1% ಕಿಟಾಣು ಉಳ್ಕೊಂಡಿತ್ತಲ್ಲ, ಅದರಿಂದಾನೇ ಬಂದಿರೋದು ನನ್ನ ಲೆಕ್ಕದಲ್ಲಿ. ಬಟ್ ನಾನು ಪಾಡ್ಕಾಸ್ಟ್ ಕೇಳ್ತಾ ನಂಗೇನ್ ರಿಯಲೈಸ್ ಆಗಿದ್ದು, ನಾನು ಇದು ಕೇಳ್ದೆ, DRS ಕೇಳ್ದೆ, ಆಮೇಲೆ ಅಶ್ವಿನ್ದು ಕೇಳ್ದೆ. ಒಂದ್ ಕಾಮನ್ ಥೀಮ್ ಏನಿರೋದು ಅಂದ್ರೆ ಅವ್ರ ಡಿಸಿಷನ್ ಮೇಕಿಂಗ್, ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ತಾ ಇಲ್ಲ, ಕ್ಯಾಪ್ಟನ್ ಸರಿಯಾಗಿ ಮಾಡ್ತಾ ಇಲ್ಲ, ಇಂಡಿವಿಜುವಲ್ ಪ್ಲೇಯರ್ಸ್ ಸರಿಯಾಗಿ ಮಾಡ್ತಾ ಇಲ್ಲ. ಸೊ ಇದ್ರದ್ದು ಎಲ್ಲಾರ್ದು ಏನು ಅಂದ್ರೆ ಇಡೀ CSK ಇದ್ದಿದ್ದೇನೆ ಧೋನಿಯಿಂದ. ಆ 1% ಇಂಟೆಲಿಜೆನ್ಸ್, 1% ಇಂಟೆಲೆಕ್ಟ್ ಮೇಲೆ ಇಡೀ ಕ್ಲಬ್ ಅಥವಾ ಇಡೀ ವಾಟ್ ಎವರ್ ವಿ ಕಾಲ್ ಕ್ರಿಕೆಟ್ ಟೀಮ್ ಅದು ಇದ್ದಿದ್ದು. ಈಗ ಪಾಪ ಅವರು ಬಡೆ ಸಾಬ್ ತರ ಸ್ವಲ್ಪ ಅವ್ರಿಗವ್ರೆ ಸಿಪ್ಪೆ ಹಾಕೊಂಡು ಕೂತಿರೋದ್ರಿಂದ ಈಗ ಎಲ್ಲಾನು ಒಂಥರ ಹೆಂಗೆ ಜಂಗನಲ್ಲಿ ಅದೇ ಒಂದೇ ಒಂದ್ ಪೀಸ್ ಇರುತ್ತೆ, ಅದ್ ತೆಗೆದ್ರೆ ಎಲ್ಲ ಬಿದೋಗುತ್ತಲ್ಲ, ಆ ತರ. ಓಕೆ, ಹಾಗಾದ್ರೆ ಈಗ ನಮ್ದು RR ಮ್ಯಾಚ್ಗೆ ಬರೋಣ. ಫಸ್ಟ್ ನಾವು ನಮ್ ವೀಕ್ನೆಸಸ್ ನಾವು ಕವರ್ ಮಾಡೋಣ. ನಮ್ದು CSK ನಲ್ಲಿ ಆನೆಸ್ಟ್ಲಿ ಡಿಸಪಾಯಿಂಟಿಂಗ್ ಬೌಲಿಂಗ್, ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅದೊಂಥರ ಪರ್ಫೆಕ್ಟ್ ಆಗಿ ಅನಾಲಿಸಿಸ್ ಮಾಡಿದ್ರೆ ಅಂದ್ರೆ ಎಕ್ಸಿಕ್ಯೂಷನ್ ಸರಿಯಾಗಿ ಮಾಡಿಲ್ಲ ಅಂತ. ಬಟ್ ಈ ಟೀಮ್ದು ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಸ್ವಲ್ಪ ಲೈಟ್ ಆಗಿ ಉಚ್ಚ ಬರುತ್ತೆ, ಯಾಕಂದ್ರೆ ಈ ನನ್ ಮಗ ಇದ್ದಾನೆ, ಇವನದ್ ಏನ್ ತಿನ್ಕೊಂಡ್ ಬಂದ್ ಹೊಡಿತಾನೋ. ಸೊ ಫಸ್ಟ್ ನಾವು ವೈಭವ್ ಸೂರ್ಯವಂಶಿ ಬಗ್ಗೆನೇ ಮಾತಾಡೋಣ. ಏನ್ ಅನ್ಸುತ್ತೆ? ಹೆಂಗೆ ಅಂತಂದ್ರೆ ಅದನ್ನೇ ಪೀಪಲ್ ಬಿ 37 ಅಂಡ್ ದರ್ ಆಫ್ಸ್ ಬಿ 15 ಅಂತ ಒಂದು ಮೀಮ್ ಇದೆಯಲ್ಲ, ಎಕ್ಸಾಕ್ಟ್ಲಿ ಅದೇನೆ ಇದು. ಈ ಈ ಹುಡುಗ ಯಾರನ್ನೂ ಬಿಟ್ಟಿಲ್ಲ, ತೀರಾ ಜಸ್ಪ್ರೀತ್ ಬುಮ್ರಾಗೆಲ್ಲ 6 ಹೊಡೆದಿದ್ದಾನೆ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಹೋದ್ ವರ್ಷ ಅವನ್ ಆಡಕ್ ಸ್ಟಾರ್ಟ್ ಮಾಡಿದ್ಮೇಲಿಂದಾನು ಅವನ್ ಸರಿಯಾಗಿ ಆಡಿಲ್ದಾರ ಮ್ಯಾಚ್ ಅಂದ್ರೆ ನಮ್ಮೇಲೆ ಒಬ್ಬನೇನೆ. ಸೊ ಅದಕ್ಕೆ ನಮ್ಗೆ ಆ ಒಂದು ಸೈಕಾಲಜಿಕಲ್ ಅಡ್ವಾಂಟೇಜ್ ಒಂದ್ ಇದ್ದೇ ಇದೆ. ಸೊ ಅದನ್ನ ನಾವು ರಿಟೈನ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಇವನಿಗೆ ಒಂದ್ಸತಿ ಬಿಡ್ತು ಅಂತಂದ್ರೆ ಹೊಡಿಯಕ್ಕೆ, ಇವನಿಗೆ ನೆಕ್ಸ್ಟ್ 20 ವರ್ಷ ತೊಂದ್ರೆ ಕೊಡ್ತಾನೆ ನಮ್ಗೆ. 1 ವರ್ಷ 2 ವರ್ಷ ಅಲ್ಲ. ಇದು ಹೆಂಗೆ ಅಂತಂದ್ರೆ ಒಂದಷ್ಟು ಜನ ಬರೀ RCB ಮೇಲೆ ಆಡ್ತಾರಲ್ಲಪ್ಪ, ಒಂದಷ್ಟು ಜನ ಪ್ಲೇಯರ್ಸ್. ಈ ಫಾರ್ ಎಕ್ಸಾಂಪಲ್ ಪೊಲಾರ್ಡ್, ಅವನ ಜೀವನದಲ್ಲಿ ಆಡಿದ್ದೆಲ್ಲ RCB ಮೇಲೆನೆ, ಇರೋ ಬರೋ ಇನ್ನಿಂಗ್ಸ್ ಎಲ್ಲ ಒಂದು. ಆಮೇಲಿಂದ ಲಾಸ್ಟ್ ಅಲ್ಲಿ ಬಿಟ್ಬಿಡಿ, ಒಟ್ನಲ್ಲಿ ಪ್ರೈಮ್ ಅಲ್ಲಿ ಇರ್ಬೇಕಲ್ಲ ಅವನು ಆಂಡ್ರೆ ರಸೆಲ್, ಅವನು ಆಡಿದ್ ಲೈಫ್ ಅಲ್ಲೆಲ್ಲ RCB ಮೇಲೆ ಆಡಿದ್ದವನು. ಆಮೇಲೆ ನಾರಾಯಣ್ ಬ್ಯಾಟಿಂಗ್
ಸುನಿಲ್ ನಾರಾಯಣ್ ಬ್ಯಾಟಿಂಗ್ ಅಲ್ಲಿ ಅವನು ಅಷ್ಟೇ ಲೈಫ್ ಅಲ್ಲಿ ಆಡಿದ್ದೆ RCB ಮೇಲೆ. ಸೊ ಆತರ ಪ್ಲೇಯರ್ ಆಗ್ಬಾರ್ದು ಇವನು ಏನಾರು ಮಾಡಿ. ಹ್ಮ್ ಹ್ಮ್ ಸೊ ಅದಕ್ಕೆ ಟ್ಯಾಲೆಂಟ್ ಇದೆ ಹುಡುಗಂಗೆ, ಇಲ್ಲ ಅಂತಲ್ಲ. ಬಟ್ ಅದೇನೆ ಒಂದು 15 ವರ್ಷದ ಹುಡುಗಂಗೆ ಒಂದ್ ಸ್ವಲ್ಪ ರೇಜ್ ಬೇಟ್ ಮಾಡಿ ಏನೋ ಒಂದ್ ಮಾಡಿ ಔಟ್ ಮಾಡ್ಸಕ್ ಆಗಲ್ವಾ? ಇದು ನಮ್ ಲೆಕ್ಕದಲ್ಲಿ ಆತರ ಕ್ಯಾರೆಕ್ಟರ್ಸ್ ಇದಾರೆ ನಮ್ ಟೀಮ್ ಅಲ್ಲಿ, ಇಲ್ಲ ಅಂತಲ್ಲ. ನಮ್ಮ ಬೀದಿ ನಾಯಿ ಕೃಣಾಲ್ ಪಾಂಡ್ಯ ಇದಾರೆ, ಆಮೇಲೆ ಹೈ ಥಿಂಕಿಂಗ್ ಕೀಪರ್ ಜಿತೇಶ್ ಶರ್ಮಾ ಇದ್ದಾನೆ, ಆಮೇಲೆ ನಮ್ಮ ಕ್ಯಾಪ್ಟನ್ ಒಂದ್ ಹ್ಮ್ ಸ್ವಲ್ಪ ಅಂದ್ರೆ ಡಾರ್ಕ್ ಆರ್ಟ್ಸ್ ಕಲ್ಸ್ಕೊತಾ ಇದ್ದಾನೆ ಇವಾಗ, ರಜತ್ ಪಟ್ಟಿದಾರ್. ಸೊ ಅದೆಲ್ಲ ಹ್ಮ್ ಬೇಕಾಗುತ್ತೆ ಈ ತರ ಅಪೋನೆಂಟ್ಸ್ ಮೇಲೆ, ಎಸ್ಪೆಷಲಿ ಇವ್ರು ತುಂಬಾ ಮೊಮೆಂಟಮ್ ಇರೋದ್ರಿಂದ ಈ ತರ ಎಲ್ಲ ನಾವು ಒಂದ್ ಸ್ವಲ್ಪ ಡಾರ್ಕ್ ಆರ್ಟ್ಸ್ ಮಾಡ್ಬೇಕು ಇದರಲ್ಲಿ. ಹ್ಮ್ ಬಟ್ ಈಗ ಸೂರ್ಯವಂಶಿ ಒಬ್ನೇ ಅಲ್ಲ, ಧ್ರುವ್ ಜುರೇಲುನು ಅವಂದು ಕ್ರಿಟಿಸಿಸಮ್ ಇದ್ದಿದ್ದು ಒಂದು ಸ್ಟ್ರೈಕ್ ರೇಟ್ ಸರಿಗಿಲ್ಲ ಅಂತ ಅವನು ಬಂದು ವಾಂಚ್ತಾ ಇದ್ದಾನೆ. ಈ ರಿಯಾನ್ ಪರಾಗು ಅದೇನೆ, ಅವನೊಂಥರ ಹೇಳಕ್ ಆಗಲ್ಲ. ಅವನು ಅವನ್ ಡೇ ಅವನೇನಾದ್ರು ಅವತ್ತು ಚೆನ್ನಾಗಿ ಕ್ಲಾರಿಟಿ ಇಟ್ಕೊಂಡ್ ಬಂದ್ರೆ ಅವಾಗ ಏನಾಗುತ್ತೋ ಗೊತ್ತಾಗಲ್ಲ. ರಿಯಾನ್ ಪರಾಗ್ಗೆ ಅವನು ಮೂಡ್ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹ್ಮ್ ಮೂಡ್ ಹೆಂಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳ್ಬೇಡಿ, ನಾವ್ ಅದ್ರ ಎಕ್ಸಾಂಪಲ್ ನೋಡಿದೀವಿ ಹಿಂದೆನೆ. ಅದೇ ಬಟ್ ನಾನು ಅದೇನೆ ಧ್ರುವ್ ಕ್ಲಾರಿಟಿ ಅಂತ ಜುರೇಲ್ ನನ್ ಹೇಳಿದ್ದು ಕೇರ್ಫುಲ್ ಚಾಯ್ಸ್ ಅದೇ ಆ ಆಫ್ ವರ್ಡ್ಸ್. ಕ್ಲಾರಿಟಿ. ಅದೇನೆ ಧ್ರುವ್ ಜುರೇಲ್ ನನ್ ಲೆಕ್ಕದಲ್ಲಿ ಅವನ್ ತಗೊಂಡ್ರ ಟೀಮ್ ಅಲ್ಲಿ ಬರೀ ಕೀಪರ್ ಇರ್ಲಿಲ್ಲ ಅವ್ರ ಹತ್ರ, ಅದಕ್ಕೆ ತಗೊಂಡಿದೀವಿ ಅಂತ ಮಾತ್ರ. ನನ್ ಲೆಕ್ಕದಲ್ಲಿ ಈಸ್ ವೀಕ್ ಲಿಂಕ್ ಅಂತಾನೆ ಹೇಳ್ತೀನಿ ಅವ್ರ ಬ್ಯಾಟಿಂಗ್ ಲೈನಪ್ ಅಲ್ಲಿ. ಎಸ್ಪೆಷಲಿ ನಂಬರ್ 3 ಬಂದು ಇದ್ರವರ್ಗು ಅವ್ರು ಒಂದ್ ಮೀನಿಂಗ್ಫುಲ್ ಇನ್ನಿಂಗ್ಸ್ ಆಡಿಲ್ಲ ರಾಜಸ್ಥಾನ್ ಇರೋ ಅಷ್ಟು ಟೈಮಲ್ಲೂ. ಓಕೆ ಒಂದ್ ಎರಡ್ ಸತಿ ಒಂದ್ ಸ್ವಲ್ಪ ಅಂದ್ರೆ ಸ್ಲೋ 40 ಸ್ಲೋ 30 ಹೊಡೆದಿರ್ಬೋದೇನೋ, ಬಟ್ ಮ್ಯಾಚ್ ವಿನಿಂಗ್ ನಾಕ್ ಆಡ್ರ ಇನ್ಸ್ಟೆನ್ಸ್ ಇಲ್ಲ. ಎಸ್ಪೆಷಲಿ ಅಟ್ ನಂಬರ್ 3, ನಂಬರ್ 5, 6 ಅಲ್ಲಿ ಆಡಿದ್ದಾರೆ ಇಲ್ಲ ಅಂತಲ್ಲ, ಬಟ್ ನಂಬರ್ 3 ನಲ್ಲಿ ಅದು ಒಂದು ವೀಕ್ ಲಿಂಕ್ ನಂಗೆ ಕಾಣಿಸುತ್ತೆ ಅವ್ರ ಬ್ಯಾಟಿಂಗ್ ಅಲ್ಲಿ ಎಸ್ಪೆಷಲಿ. ಬಟ್ ನಮ್ದು ಇರೋದು ಆ ವೀಕ್ ಲಿಂಕ್ ಎಕ್ಸ್ಪೋಸ್ ಮಾಡಕ್ಕೆ ಟಾಪ್ 2 ತೆಗಿಲೇಬೇಕು ಅರ್ಲಿ. ಅದು ಬೇಗ ತೆಗಿಬೇಕು, ಯಾಕೆಂತಂದ್ರೆ ಅವ್ರು ಪವರ್ ಪ್ಲೇ ಬಿಡ್ತು ಅಂತಂದ್ರೆ 100 ರನ್ ಹೊಡ್ಬಿಡ್ತಾರೆ. ಹ್ಮ್ ಹ್ಮ್ ಆಮೇಲೆ ನಮ್ಮೋರೆ ಸಿಮ್ರನ್ ಹೆಟ್ಮಾಯರ್ ಇದ್ದಾನೆ, ಹಂಗ್ ನೋಡ್ತು ಅವನೊಂಥರ ಅಂತಂದ್ರೆ ಟೀಮಿಗೆ ಫಿಟ್ ನಾ ಆಗ್ತಾನೆ. ನಮ್ಮ ಅರ್ಧ ಇರೋ IPL ಆಡ್ತಿರೋ ಅರ್ಧಕ್ಕರ್ಧ ಜನ ಎಲ್ಲರೂ ನಮ್ಮಲ್ಲೇ ಇದ್ರು ಅಂತ ಟೈಮ್ ಅಲ್ಲಿ. ನಾವ್ ಅಷ್ಟು ಜನನ ಇಲ್ಲ ಹೋಪ್ಲೆಸ್ ಇದು ಬಿಟ್ಟಿದೀವಿ ಅಂತ ಬಿಟ್ಟಾಗಿದೆ. ಅವ್ರು ಅಲ್ಲೋಗಿ ಯಾಕೆ ಹ್ಮ್ ಆಡ್ತಾರೋ ಇಲ್ಲ ಅದು ಬೇರೆ ವಿಷಯ, ಅದು ಮಾತಾಡೋದ್ ಬೇಡ ಇವಾಗ. ಬಟ್ ಹಂಗ್ ನಾವ್ ಕನ್ಸಿಡರ್ ಮಾಡಕ್ ಆಗಲ್ಲ. ಇವನ RCB ಪ್ಲೇಯರ್ ಅಂತ ನೋಡ್ಕೊಂಡು ಹೋಯ್ತು ಅಂತಂದ್ರೆ ನಮ್ಗೆ ಏನು ಒಂಥರ ಈ ಎಪ್ಸ್ಟೀನ್ ಲಿಸ್ಟ್ ತರ ಸಿಕ್ಬಿಡುತ್ತೆ, ಒಂದು ಉದ್ದ ಲಿಸ್ಟ್, ಎಷ್ಟೋ ಪೇಜ್ ಗಟ್ಲೆನೆ. ಸೊ ಅದನ್ನೆಲ್ಲ ಡೀಟೇಲ್ ಆಗಿ ಮಾತಾಡಕ್ ಆಗಲ್ಲ. ಹ್ಮ್ ಬಟ್ ಬಟ್ ಅದೇನೆ ಅಂದ್ರೂ ಹೆಟ್ಮೈರ್. ಇವ್ರದ್ದು ಬ್ಯಾಟಿಂಗ್ ಲೈನಪ್ ನ ನಾವು ಸೀರಿಯಸ್ ಆಗಿ ತಗೋಬೇಕು, ಅಂದ್ರೆ ಲೈಟ್ ಆಗಿ ತಗೊಳಕ್ ಆಗಲ್ಲ. ಇಲ್ಲ ಅದೇನೆ ನನ್ ವೀಕ್ ಲಿಂಕ್ ಕಾಣಿಸ್ತಿರೋದು ಒಬ್ನೇ ಒಬ್ಬ ಧ್ರುಜುರೆಲ್, ಅದು ಅಟ್ ನಂಬರ್ 3 ಆಡಿದ್ರೆ ಒಂದ್ ವೀಕ್ ಲಿಂಕ್ ಅಂತ ಅನ್ಸುತ್ತೆ. ಅದೇ ರಿಯಾನ್ ಪರಾಗ್ ಏನಾದ್ರು ಸ್ವಲ್ಪ ಮೇಲ್ ಬಂದು ಧ್ರುಜುರೆಲ್ ಕೆಳಗ್ ಆಡ್ತಾನೆ ಆತರ ಏನಾರ ಮಾಡ್ತಂತಂದ್ರೆ ಟು ಬಿ ಆನೆಸ್ಟ್ ಅವ್ರ ಒಂಥರ ಇಂಟಿಮಿಡೇಟಿಂಗ್ ಬ್ಯಾಟಿಂಗ್ ಲೈನಪ್ ಏನೆ ಅಂತ ಕಾಣಿಸುತ್ತೆ. ಹ್ಮ್ ಸೊ ವಿ ಕಾಂಟ್ ಅಫೋರ್ಡ್ ಟು ಮೇಕ್ ದ ಮಿಸ್ಟೇಕ್ಸ್. ನಾವು ಏನ್ ಬೆಂಗಳೂರಿನಲ್ಲಿ ಏನ್ ಮಾಡಿದ್ವಿ ಅದು ನಮ್ ಬ್ಯಾಟ್ಸ್ಮನ್ ತುಂಬಾನೇ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕೊಟ್ಟಿದ್ರು, ಅದರಿಂದ ನಮ್ದು ಹೆಂಗೋ ಒಂದು ಬಚಾವಾದ್ವಿ. ಬಟ್ ಅದೇನೆ ಆಮೇಲೆ ನಮ್ದು ಒಂದೇನು ಅಂದ್ರೆ ನಮ್ದು ಈಗ ಬೌಲಿಂಗ್ ಚೇಂಜಸ್ ನೀವು ಲಾಸ್ಟ್ ಎಪಿಸೋಡ್ ಮಾತಾಡ್ದಂಗೆ ಸಖತ್ತಾಗಿ ಮಾಡ್ತಿದ್ದಾರೆ, ಅದೊಂದು ಗುಡ್ ಸೈನ್. ಬಟ್ ಲಾಸ್ಟ್ ಟೈಮ್ ಕೊಟ್ಟಂಗೆ ಫ್ರೀ ಆಗಿ ರನ್ಸ್ ಕೊಡ್ಬಾರ್ದು ಅಷ್ಟೇ. ಆಮೇಲೆ ಇದು ಫಸ್ಟ್ ಅವೇ ಬೇರೆ, ನಾವು ಲಾಸ್ಟ್ ಟೈಮ್ ಅವೇನಲ್ಲೇನೆ ನಮ್ ಬೌಲಿಂಗ್ ಒಂಥರ ನಮ್ಗೆ ಮ್ಯಾಚ್ ಗೆಲ್ಸ್ಕೊಟ್ಟಿದ್ದು. ಬೆಂಗಳೂರಿನಲ್ಲಿ ಮೇನ್ಲಿ ನಮ್ ಬ್ಯಾಟಿಂಗ್ ಮೇಲೆ ಡಿಪೆಂಡೆಂಟ್, ಅವೇ ಮ್ಯಾಚ್ಗಳಲ್ಲಿ ಬೌಲಿಂಗ್ ಏನೇ ಗೆಲ್ಸ್ಕೊಡೋದು. ಸೊ ನೆಕ್ಸ್ಟ್ ನಮ್ ಬೌಲಿಂಗ್ ಬರೋಣ. ನೀ ಏನಾದ್ರು ಚೇಂಜಸ್ ಮಾಡ್ತೀಯಾ ಅಥವಾ ಸೇಮ್ ಬೌಲಿಂಗ್ ಲೈನ್ ಅಪ್ ಇಡ್ತೀಯಾ, ಏನ್ ಮಾಡ್ತೀಯಾ? ನನಗೆ ಇದ್ರ ಬಗ್ಗೆ ಆಕ್ಚುಲ್ ಕರೆಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಜಾರ್ಜ್ ಹೇಸಲ್ವುಡ್ ಫಸ್ಟ್ 2 ಮ್ಯಾಚ್ ಇರಲ್ಲ ಅಂತ ಹೇಳಿದ್ರು, ಇದು 3ನೇ ಮ್ಯಾಚ್. ಸೊ ಇಫ್ ಹ್ಮ್ ಜಾರ್ಜ್ ಹೇಸಲ್ವುಡ್ ಅವೈಲಬಲ್ ಇತ್ತು ಅಂತಂದ್ರೆ ನಾನು ಕಣ್ಣು ಮುಚ್ಕೊಂಡು ಅದನ್ನ ವಾಪಸ್ ತರ್ತೀನಿ. ಹಾ ಅದೊಂದ್ ಚೇಂಜ್, ಅಂದ್ರೆ ಇಫ್ ಅವೈಲಬಿಲಿಟಿ ಇತ್ತು ಅಂತಂದ್ರೆ ತರದ್ರಲ್ಲಿ ಅದ್ರ ಸೆಕೆಂಡ್ ಕ್ವಶನ್ ಇಲ್ಲ, ತರ್ಲೇಬೇಕು ಅದನ್ನಷ್ಟೇ. ಅವಾಗ ಹ್ಮ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂತಂದ್ರೆ ಐದರ್ ಟಿಮ್ ಡೇವಿಡ್ ಕೂಡ್ಸಕ್ ಆಗಲ್ಲ, ಬಟ್ ಅದೇ ರೊಮಾರಿಯೋ ಶೆಫರ್ಡ್ ಅನ್ಫಾರ್ಚುನೇಟ್ಲಿ ಮಿಸ್ ಔಟ್ ಆಗ್ಬೇಕಾಗುತ್ತೆ ಆತರ ಸಿಚುವೇಶನ್ ಅಲ್ಲಿ. ಸೊ ಜೇಕಬ್ ಡಫಿನೂ ಕೂಡಿಸ್ಬೋದು, ಅಂದ್ರೆ ಕಾಂಬಿನೇಷನ್ ಚೇಂಜ್ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ. ಬಟ್ ಅಟ್ ಎನಿ ಕಾಸ್ಟ್ ಇಫ್ ಹೇಸಲ್ವುಡ್ ಇಸ್ ಅವೈಲೇಬಲ್, ಹೇಸಲ್ವುಡ್ ಅನ್ನ ಆಡಿಸ್ಬೇಕಷ್ಟೇ.
ಹ್ಮ್ ಅಭಿನಂದನ್ ಸಿಂಗ್ ನಾ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ದಂಗೆನೆ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕು. ಬಟ್ ಅದೇನೆ ಅವನೊಂದ್ ಅಭಿನಂದನ್ ಸಿಂಗ್ಗೆ ಏನಾರ ಒಂದು ಆಫ್ ಡೇ ಇತ್ತು ಅಂತಂದ್ರೆ ನಮ್ಮ ಹತ್ರ ಕಾಂಪನ್ಸೇಟ್ ಮಾಡಕ್ ಬೇರೆ ಪಾರ್ಟ್ ಟೈಮ್ ಬೌಲರ್ಸ್, ಸ್ಪಿನ್ನರ್ಸ್, ಮೀಡಿಯಂ ಪೇಸರ್ಸ್ ಎಲ್ಲ ಇದಾರೆ. ಸೊ ಅದಕ್ಕೆ ಹ್ಮ್ ನಮ್ಗೇನ್ ಶಾರ್ಟೇಜ್ ಇಲ್ಲ. ಸೊ ನನ್ನ ಲೆಕ್ಕದಲ್ಲಿ ಐದರ್ ಅನ್ಚೇಂಜ್ಡ್ ಆರ್ ಇಫ್ ಹೇಸಲ್ವುಡ್ ಇಸ್ ಅವೈಲಬಲ್ ಬ್ರಿಂಗ್ ಹೇಸಲ್ವುಡ್. ನನ್ನ ಲೆಕ್ಕದಲ್ಲಿ ಡಫಿ ಬಗ್ಗೆ ಡೈರೆಕ್ಟ್ ಆಗಿ ತಂದ್ಬಿಡಿ ಅಂತಾನೆ ಹೇಳ್ತೀನಿ. ಹ್ಮ್ ಅಂದ್ರೂ ಸೇಮ್ ಏನೇ ಡಫಿ ಈಸ್ ಅದ್ರ ಬ್ಯಾಕಪ್ ಆಫ್ ಹೇಸಲ್ವುಡ್. ಸೊ ಹೇಸಲ್ವುಡ್ ಬಂದ್ರೆ ಆಬ್ವಿಯಸ್ ಡಿಸಿಷನ್ ಅಂದ್ರೆ ಶೆಪರ್ಡ್ ನ ತೆಗಿಬೇಕು ಅಂದ್ರೆ ಬೆತೆಲ್ ನ ಅಥವಾ ಜಾರ್ಡನ್ ಕಾಕ್ಸ್ ನ ತರಬೇಕು. ಸೊ ಈಗ ಡಫಿನ್ ತೆಗಿಬೇಕು ಅಂದ್ರೆ ಇಟ್ಸ್ ಆಬ್ವಿಯಸ್ಲಿ ಹೇಸಲ್ವುಡ್ ಬಂದ್ರೆ ಅವ್ನು ಹೋಗ್ತಾನೆ. ಅಭಿನಂದನ್ ಸಿಂಗ್ ಲಾಸ್ಟ್ ಟೈಮ್ ತುಂಬಾನೇ ಸೆನ್ಸಿಬಲಿ ಮಾಡ್ದ ಬೌಲಿಂಗ್, ಇದ್ರ ಬಗ್ಗೆ ನೀವು ಮಾತಾಡಿದೀರಾ. ಸೊ ಅದು ಚೇಂಜ್ ಮಾಡೋದ್ರಲ್ಲಿ ಪಾಯಿಂಟೇ ಇಲ್ಲ, ಪ್ಲಸ್ ಚೇಂಜ್ ಮಾಡೋ ಅವಶ್ಯಕತೆನೂ ಇಲ್ಲ. ಭುವಿ ಚೇಂಜ್ ಮಾಡಲ್ಲ, ಕೃಣಾಲ್ ನನ್ನ ಫೇವ್ರೆಟ್, ಮುಟ್ಟೋಂಗಿಲ್ಲ ಅವನಿಗೆ. ಒಂದ್ ಕ್ರಿಟಿಸಿಸಮ್ ಏನಿರೋದು ಅಂದ್ರೆ ಕೃಣಾಲ್ಗೆ 4 ಓವರ್ ಕೊಡಲ್ಲ, ಅದೇ ಪ್ರಾಬ್ಲಮ್ ಇರೋದು. ಅವನಿಗೆ 4 ನನ್ನ ಓವರ್ ಲೆಕ್ಕದಲ್ಲಿ ಕೊಡ್ಬೋದು. ಬಟ್ ಪಿಚ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಯಾಕೆ ಅಂತಂದ್ರೆ ನಾವು ಅನ್ನೆಸೆಸರಿಲಿ ಸುಮ್ನೆ ಒಂದ್ ಓವರ್ ರಮಾರಿಯಾ ಶೆಪರ್ಡ್ ಕೊಟ್ವಿ ಹೋದ್ ಮ್ಯಾಚ್ ಅಲ್ಲಿ. ಆಕ್ಚುಲಿ ನೆಸೆಸಿಟಿನೇ ಇರ್ಲಿಲ್ಲ, ಕೃಣಾಲ್ ಪಾಂಡೆ ಇನ್ನೊಂದ್ ಓವರ್ ಮಾಡ್ಬೋದಿತ್ತು. ಅದೇ ಎಕ್ಸಾಕ್ಟ್ಲಿ. ಸೊ ಅದನ್ನ ಅದ್ ಮೋಸ್ಟ್ ಲೈಕ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದ್ ಸ್ಪಿನ್ ಚೆನ್ನಾಗ್ ಆಡ್ತಾನೆ ಆ ಬ್ಯಾಟ್ಸ್ಮನ್, ಅದಕ್ಕೆ ಅವ್ನು ಸ್ಪಿನ್ ಹಾಕೋದ್ ಬೇಡ ಪೇಸ್ ಹಾಕೋಣ ಅಂತ ಮಾಡ್ಸಿರ್ತಾರೆ. ಬಿಟ್ರೆ ನನ್ನ ಲೆಕ್ಕದಲ್ಲಿ ಇಟ್ ಜಸ್ಟ್ ಕೋಇನ್ಸಿಡೆನ್ಸ್ ಅವ್ನ್ 4 ಓವರ್ ಮಾಡದೇ ಇರೋದು. ಈಸ್ ಒನ್ ಆಫ್ ಅವರ್ ಬೆಸ್ಟ್ ಥಿಂಕಿಂಗ್ ಬೌಲರ್ಸ್ ಅಲ್ವಾ. ಸೊ ಆಬ್ವಿಯಸ್ಲಿ ಮಿಡ್ಲ್ ಓವರ್ಸ್ ಅಲ್ಲಿ ಎಸ್ಪೆಷಲಿ ಗೇಮ್ ಸ್ಲೋ ಡೌನ್ ಮಾಡ್ಬೇಕು ಅಥವಾ ಒಂದ್ ಸ್ವಲ್ಪ ರನ್ಸ್ ಇದ್ ಮಾಡ್ಬೇಕು, ಇನ್ಫ್ಯಾಕ್ಟ್ ವಿಕೆಟ್ ಬೇಕು ಅಂತಂದ್ರುನು ಕೃಣಾಲ್ ಪಾಂಡ್ಯ ಇಸ್ ದ ಮ್ಯಾನ್. ನಿನ್ ಹೋಗ ಅವ್ನಿಗೆ ಬಾಲ್ ಕೊಡ್ತು ಅಂತಂದ್ರೆ ಏನೋ ಒಂದ್ ಮಾಡ್ತಾನೆ. ಅವ್ನಿಗೆ ಕೆಟ್ಟದ್ ಮಾಡ್ತಾನೋ ಒಳ್ಳೇದ್ ಮಾಡ್ತಾನೋ ಅದೆಲ್ಲ ಒಟ್ಟಿಗೆ ಏನೋ ಒಂದ್ ಮಾಡ್ತಾನೆ. ಅದೇನು. ಬಟ್ ನಾವು ಜಿತೇಶ್ ಶರ್ಮಾಗ್ ಅಪ್ರಿಶಿಯೇಟ್ ಮಾಡ್ಬೇಕಪ್ಪ. ಈ ನನ್ ಮಗಂಗೆ ಕೀಪಿಂಗ್ ಮಾಡ್ಬೇಕು ಅಂದ್ರೆ ಅದು ಅವನ್ಗೆ ಗೊತ್ತಿರಲ್ಲ ಅವ್ನ್ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತ. ಕೀಪರ್ ಎಲ್ಲಿಂದ ಗೊತ್ತಾಗುತ್ತೆ. ಬಟ್ ಅದೊಂದು ಲಾಸ್ಟ್ ಗೇಮ್ ಅಲ್ಲಿ ಇದ್ರ ಬಗ್ಗೆ ಮಾತಾಡೋದು ಒಂದ್ ಸ್ವಲ್ಪ ಕಡಿಮೆನೆ ಮಾತಾಡಿದ್ವಿ. ಬಟ್ ಜಿತೇಶ್ ಶರ್ಮಾ ಕ್ಯಾಚ್ ಔಟ್ ಸ್ಟ್ಯಾಂಡಿಂಗ್ ಕ್ಯಾಚ್. ಅದು ಆಕ್ಚುಲಿ ಆನ್ ಪಾರ್ ವಿತ್ ಸಾಲ್ಟ್ ಕ್ಯಾಚ್ ಅಂತಾನೆ ಹೇಳ್ತೀನಿ, ಅಂದ್ರೆ ಕೀಪರ್ ಪರ್ಸ್ಪೆಕ್ಟಿವ್ ಇಂದ ಡಿಫಿಕಲ್ಟಿ ವೈಸ್. ಯಾಕೆ ಅಂತಂದ್ರೆ ಅಷ್ಟು ರಿಫ್ಲೆಕ್ಸ್ ಇಟ್ಕೊಂಡು ಅದನ್ನೆಲ್ಲ ಬೇರೆ ಎಷ್ಟೊಂದ್ ಜನ ಹೆಂಗ್ ತೂತ್ ಬಿಟ್ಟಿದ್ದಾರೆ ಕೀಪರ್ಸ್. ಫಸ್ಟ್ ಮ್ಯಾಚ್ ಅಲ್ಲಿ ನಿಶಾನ್ ಕಿಶನ್ ಎಲ್ಲ ಎಷ್ಟು ಹೋಪ್ಲೆಸ್ ಆಗಿ ತೂತ್ ಬಿಟ್ಟಿದ್ದಾರೆ ನಾವೇ ನೋಡಿದೀವಿ. ಬಟ್ ಆ ಸಿಚುವೇಶನ್ ನಾವ್ ಇದ್ರವರೆಗೂ ಇನ್ನೂ ಒಂದು ಬೈಸು ಕನ್ಸಿಡರ್ ಮಾಡಿಲ್ಲ ನನ್ಗೆ ಗೊತ್ತಿರಂಗೆ. 2 ಮ್ಯಾಚ್ ಆಗಿದೆ ಆಗ್ಲೇ. ಸೊ ಅದನ್ನ ಜಿತೇಶ್ ಶರ್ಮಾನ್ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಆನ್ ಟಾಪ್ ಆಫ್ ದ ಅಷ್ಟು ಫಾಸ್ಟ್ ಬೌಲರ್ ಗೆ ಅಪ್ ಟು ದ ಸ್ಟಂಪ್ಸ್ ಕೀಪಿಂಗ್ ಮಾಡೋದ್ ಕಷ್ಟನೇ ಬೋನ್ಸರ್ ಗಿನ್ಸರ್ ಹಾಕಿದಾಗ. ಸೊ ಅದೇನೆ, ಅದೂನು ಶಿವಮ್ ದುಬೆ ಮೇಲೆ ಹೋಗ್ತದೆ. ಅವನ್ ಇರೋದೇನೆ 2-6-2 ಏನೋ, ಅಲ್ಲಿಂದ ರೈಸ್ ಆಗ್ತಾನೆ ಇದೆ. ಅದೇನ್ ಡಿಪ್ ಆಗೋ ಒಂಚೂರು ಸೈನ್ ತೋರಿಸ್ಲಿಲ್ಲ ಅದು ಬಾಲ್ ಅದು. ಆಮೇಲೆ ಅವನು ಕ್ಯಾಚ್ ನಲ್ಲೂ ಅದು ಇನ್ಸೈಡ್ ಎಡ್ಜ್ ಅಲ್ವಾ, ಅಭಿನಂದನ್ ಸಿಂಗ್ ಮಾಡಿ ಶಿವಮ್ ದುಬೆದು. ನೀನ್ ಅದ್ ಕ್ಲೋಸ್ ಆಗಿ ನೋಡಿದ್ರೆ ಒಂದು ಬಾಡಿ ಆಕ್ಚುಲಿ ಅವಂದ್ ರೈಟ್ ಸೈಡ್ ಹೊಟ್ಟೋಗಿತ್ತು. ಹೌದೌದು, ಒಂದು ವೆಯ್ಟ್ ಟ್ರಾನ್ಸ್ಫರ್ ಲೆಗ್ ಮೇಲೆ ಇತ್ತು, ಅಂದ್ರೆ ಒಂದ್ ಜಂಪ್ ಹೊಡ್ಕೊಂಡೆ ಹೋಗಿ ಹಿಡ್ಕೊಂಡ. ಅವನು ಅದಕ್ಕೆ ಡಬಕ್ ಅಂತ ಬಿದ್ದ ತಕ್ಷಣ ಅದು ಎಲ್ಲಿಂದ ಅಷ್ಟು ರಿಫ್ಲೆಕ್ಸ್ ಇದೆ ಅವನಿಗೆ ದೇವರನಿಗೂ ಗೊತ್ತಿಲ್ಲ. ಬಟ್ ನಮ್ದು ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ತುಂಬಾನೇ ಸ್ಕೆಪ್ಟಿಕಲ್ ಆಗಿದ್ರು ಎಲ್ಲ ಎಕ್ಸ್ಪರ್ಟ್ಸ್ ನಮ್ ಬೌಲಿಂಗ್ ಬಗ್ಗೆ. ಅಂದ್ರೆ ಟೀತ್ ಇಲ್ಲ, ಟಂಗ್ ಇಲ್ಲ, ಅದು ಇದು ಅಂತ ಎಲ್ಲ. ಬಟ್ ಆ ತರದ್ದೆಲ್ಲ ಏನು ಇಲ್ಲ. ಏನಿದ್ರು ನಮ್ದು ಅದೇ ಇಲ್ಲ, ನೀವು ಹಿಂದೆ ಮಾತಾಡ್ದಂಗೆ ಎಕ್ಸಿಕ್ಯೂಷನ್ ಮಿಸ್ ಆಗ್ತಾ ಇದೆ. ಅದನ್ನ ಮಾಡ್ತಾರೆ. ಅಂದ್ರೆ ಈಗ ಯಾರದು ಜೇಕಬ್ ಡಫಿ ಲಾಸ್ಟ್ ಹಾರಿಬಲ್ ಗೇಮ್, ಅಂದ್ರೆ ಅದೇನು ಮಾಡಕ್ಕಾಗಲ್ಲ, ಆ ತರ ಆಗತ್ ಕೆಲವು ಸತಿ. ಐ ಆಮ್ ಶೋರ್ ಹಿಲ್ ಬೌನ್ಸ್ ಬ್ಯಾಕ್. ಆಮೇಲೆ ರೊಮಾರಿಯೋ ಶೆಪರ್ಡ್ ಬೌಲಿಂಗ್ ಕೊಡ್ಬಾರ್ದು ಅಷ್ಟೇ. ಏನಾದ್ರು ತುಂಬಾ ಪಿಚ್ ಸ್ಲೋ ಆಗಿ ಕೊಡ್ಬೇಕು ಬೌಲಿಂಗ್, ಬಟ್ ಯಾವಾಗ ಕೊಡ್ಬೇಕು? ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಆಡ್ಬೇಕಾ ಕೊಡ್ಬೇಕಪ್ಪ. ಅದ್ ಬಿಟ್ರೆ ಏನ್ ಬೇಕಾಗಿಲ್ಲ ನನ್ ಲೆಕ್ಕದಲ್ಲಿ. ಆಮೇಲೆ ಇನ್ನೂ ಒಂದು, ನಾವು ಇದ್ರವರೆಗೂ ಆಡ್ರ 2 ಮ್ಯಾಚ್ನು ಚಿನ್ನಸ್ವಾಮಿಲಿ ಆಡಿದೀವಿ. ನಾನು ಅವತ್ತಿಂದ ಹೇಳ್ತಿದೀನಿ, ಇಲ್ಲಿ ಪಾರ್ ಸ್ಕೋರೇ 220, 230 ಆರಾಮಾಗಿ ಹೊಡೆದ್ ಬಿಡ್ತಾರೆ ಎಲ್ಲಾರು. 250 ಬೇಕು ಅಂತ ಎಷ್ಟೊಂದ್ ಸತಿ ಹೇಳಿದೀನಿ ನಿಮ್ಗಳಿಗೇನೆ. ನಾವ್ ಇನ್ನ ಲೋ ಸ್ಕೋರಿಂಗ್ ಮ್ಯಾಚ್ ಅನ್ನೋದು ಆಡೇ ಇಲ್ಲ, ಆಡೇ ಇಲ್ಲ. 2 ಮ್ಯಾಚ್ನು ಇಲ್ಲೇ ಆಡಿದೀವಿ. ಇದು ಫಸ್ಟ್ ಅವೇ ಗೇಮ್. ಸೊ ನಾನು ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ಎಷ್ಟು ಒಂದ್ 150, 160 ಸ್ಕೋರ್ ಇರುತ್ತೆ. ಯಾಕಂದ್ರೆ ಮಳೆ ಬರೋ ಸಾಧ್ಯತೆ ಏನೆಲ್ಲ ಇದೆಯಲ್ಲ ಗುವಾಹಟಿಲಿ ಈಗ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಪಿಚ್ ಒಂದ್ ಸ್ವಲ್ಪ ಸ್ಲೋ ಆಗಿರುತ್ತೆ, ಎಲ್ಲ ಮುಚ್ಚಾಕಿರ್ತಾರೆ ಪಿಚ್ ನ, ಮಳೆ ಬಂದು ಎಲ್ಲ ಫುಲ್ ಮಾಯ್ಚರ್ ಇರುತ್ತೆ, ಏನೇನೋ ಆಗುತ್ತೆ ಪಿಚ್ಗೆ.
ಬಟ್ ತೀರಾ 220 ಹೊಡೆಯೋ ತರ ಪಿಚ್ ಅಂತೂ ಇರಲ್ಲ. ಸೊ ಈ ತರ ಸಿಚುವೇಶನ್ ಇರ್ಬೇಕಾದ್ರೆ ನನ್ ಲೆಕ್ಕದಲ್ಲಿ ನಾವ್ ಇನ್ನೊಂದ್ ಸ್ವಲ್ಪ ಕಂಟ್ರೋಲ್ ನೋಡ್ಬೋದು ನಮ್ ಬೌಲರ್ಸ್ ಇಂದ, ಎಸ್ಪೆಷಲಿ ಸ್ಪಿನ್ನರ್ಸ್ ಇಂದ. ಇದೊಂಥರ ಈ ಕಾಂಬಿನೇಷನ್ ವರ್ಕ್ ಆಗ್ತದೆ. ಸುಯಶ್ ಒಂಥರ ಪ್ರೆಷರ್ ಆಗ್ತಾನೆ, ಕೃಣಾಲ್ ಪಾಂಡ್ಯ ವಿಕೆಟ್ ತೆಗೆದು ಅದು ವರ್ಕ್ ಆಗ್ತದೆ. ಅದು ಕಂಟಿನ್ಯೂ ಆಗ್ಬೇಕು, ಅಂದ್ರೆ ರೋಲ್ ಎಲ್ಲ ಚೇಂಜ್ ಮಾಡಲ್ಲ, ಬಟ್ ಅದು ಮಾಡ್ಲೂಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಈ ರೊಮಾರಿಯೋ ಶೆಪರ್ಡ್ ಹೆಂಗ್ ಗೊತ್ತಾ, ಅವ್ರು ಯಾರು ಅವ್ರು ಬೆಸ್ಟ್ ಬೌಲಿಂಗ್ ಮಾಡ್ತಂದ್ರೆ ಎಲ್ಲಾರ್ಗು ವಿಕೆಟ್ ಸಿಗುತ್ತಪ್ಪ. ಇವನಿಗೆ ಸಿಕ್ಕಿಲ್ಲ, ಇವನಿಗೆ ಹೊಡಿ, ಅವ್ರಿಗೆ ಬ್ಯಾಟ್ಸ್ಮನ್ ನಡುವೆ ಏನ್ ಮಾಡ್ತಿದಾರೆ ಅಂತಂದ್ರೆ, ಇವನ್ ಹೊಡಿಯೋಣ ನಾವು, ಇವನ್ ಇವತ್ ಚೆನ್ನಾಗ್ ಮಾಡ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟು ಸುಮ್ನೆ ಅವ್ನಿಗೆ ಚೆನ್ನಾಗ್ ಮಾಡಿದ್ರು ಹೊಡಿಯಕ್ ಹೋಗ್ತಾರೆ, ಅದ್ರಿಂದಾನೇ ಔಟ್ ಆಗೋದು. ಆಮೇಲೆ ಈ ರೊಮಾರಿಯೋ ಶೆಪರ್ಡ್ ಒಂಥರ ಹೆಂಗೆ ಅಂದ್ರೆ ಡಿಟ್ಟೋ ಹರ್ಷಲ್ ಪಟೇಲ್ ಅವನು, ಏನು ಡಿಫ್ರೆನ್ಸ್ ರೊಮಾರಿಯೋ ಇಲ್ಲ. ಶೆಪರ್ಡ್ ಅದ್ ಹೆಂಗೆ ಅಂತಂದ್ರೆ, ಓಕೆ ನಮ್ ಫಾಸ್ಟ್ ಬೌಲರ್ಸ್ ಬೇರೆಯವ್ರು ಯಾರ ಅಂದ್ರೆ ತುಂಬಾ ರನ್ಸ್ಗೆ ಹೋಗ್ತಿತ್ತು ಅಂತಂದ್ರೆ ಅವಾಗ ಒಂದ್ ಓವರ್ ಕೊಡೋದ್ರಲ್ಲಿ ಅರ್ಥ ಇದೆ. ಇಲ್ಲ ಅಂತಂದ್ರೆ ಅನ್ನೆಸೆಸರಿ ಇವಾಗ ಕೃಣಾಲ್ ಪಾಂಡ್ಯ ಅವ್ನ್ ಏನ್ ತಪ್ಪು ಮಾಡಿದ ಅಂತ ಕೊಡ್ಬೇಕಿತ್ತು ರೊಮಾರಿಯೋ ಶೆಪರ್ಡ್ಗೆ, ಇದೊಂದೇ ಕ್ವಶನ್ ಅಷ್ಟೇನೆ. ರೊಮಾರಿಯೋ ಶೆಪರ್ಡ್ ಕೊಡಬಾರ್ದು ಬೌಲಿಂಗು ಆತರ ಎಲ್ಲ ಏನು ಇಲ್ಲ, ಪಾಪ ಕೊಡ್ಲಿ, ಬಟ್ ಬೇರೆಯವ್ರ ತೀರಾ ಕೆಟ್ಟದಾಗ ಮಾಡಿದ್ರಾ? ಇಲ್ಲ. ಅಭಿನಂದನ್ ಸಿಂಗ್ಗೆ ಅವಾಗ ಇನ್ನು ಎಷ್ಟು 2 ಓವರ್ ಮಾಡಿದ್ದ, ಅವನ್ಗೆ ಕೊಡ್ಬೋದಿತ್ತು ಇನ್ನೊಂದು ಓವರ್ ಆ ಟೈಮಲ್ಲೇನೆ. ಓಕೆ, ಸೊ ನಾವೀಗ ಇದು ಮೇನ್ ಪಾರ್ಟ್ ಇದು. ಆಮೇಲೆ ಇನ್ನೊಂದ್ ನಂದೇನ್ ಪಾಯಿಂಟ್ ಇತ್ತು ಅಂದ್ರೆ ಈ ಸೂರ್ಯವಂಶಿ ಬಗ್ಗೆ. ನನ್ ಪ್ರಕಾರ ಈ ಸೀಸನ್ ಇವನ್ ಆಡ್ತಾನೆ, ಬಟ್ ನೆಕ್ಸ್ಟ್ ಸೀಸನ್ ಇಂದ ಇವನನ್ನ ಅನಲಿಸ್ಟ್ ಎಲ್ಲ ಸ್ವಲ್ಪ ನೋಡಿ ಇವೊಂದು ವೀಕ್ನೆಸಸ್ ಗೊತ್ತಾಗುತ್ತೆ. ಈಗ ಹೆಂಗೆ ಅಭಿಷೇಕ್ ಶರ್ಮಾ ಸ್ವಲ್ಪ ಸ್ಟ್ರಗಲ್ ಮಾಡ್ತೀವನೋ ಆ ತರ ಫೇಸ್ ಬರುತ್ತೆ ಇವನ್ಗುನು. ಯಾಕಂದ್ರೆ ಇವಂದು ಟೆಕ್ನಿಕಲ್ ಅಷ್ಟೊಂದ್ ಚೆನ್ನಾಗಿಲ್ಲ, ಪವರ್ ಇದೆ, ಇದು ಲೆಗ್ ಸೈಡ್ ಹೊಡಿತಾನೆ, ಆಫ್ ಸೈಡ್ ಒಂದ್ ಲೆವೆಲ್ ಹೊಡಿತಾನೆ. ಬಟ್ ಅಂದ್ರೆ ನೀನ್ ವೀಕ್ನೆಸಸ್ ಕಂಡುಹಿಡಿಬಹುದು. ಒಂದ್ ವೀಕ್ನೆಸ್ ಏನು ಅಂದ್ರೆ ಅವನು ಇದು ಏನಂತಾರೆ ಪ್ಯಾಡ್ಗೆ ಹಾಕೊಟ್ರೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾನೆ, ಆ ತರದ್ದೆಲ್ಲ ಇದೆ. ಆಮೇಲೆ ಹಾರ್ಡ್ ಲೆನ್ಸ್ ಮಾಡಿದ್ರೆ ಅದಕ್ಕೂ ಸ್ಟ್ರಗಲ್ ಮಾಡಿದಾನೆ. ಸೊ ಜಸ್ಟ್ ಅವೇ ಫ್ರಮ್ RCB ಸುಮ್ನೆ ಆಸ್ ಅ ಯಂಗ್ಸ್ಟರ್ ಇಂಡಿಯನ್ ಎಕ್ಸೈಟಿಂಗ್ ಟ್ಯಾಲೆಂಟ್ ಅಂತ ನೋಡಿದ್ರೆ ಅವನ್ನ ಈಗ ಯಾರು ಅವನನ್ನ ಗೈಡ್ ಮಾಡ್ತಾರೋ ಹೇಳ್ಬೇಕು ಅವನ್ಗೆ, ಅಂದ್ರೆ ನೀನ್ ತುಂಬಾ ಓವರ್ ಕಾನ್ಫಿಡೆಂಟ್ ಆಗ್ಬೇಡ, ಸ್ವಲ್ಪ ನಿನ್ ಗೇಮ್ ನಲ್ಲಿ ಟೆಕ್ನಿಕ್ ನ ಇಂಪ್ರೂವ್ ಮಾಡ್ಕೊಳ್ಳೋದು ಅದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡು ಅಂತ. ಇನ್ನೊಂದ್ ಏನಂತಂದ್ರೆ ಬೌಲರ್ಸ್ ಅಷ್ಟು ಜನನು ಅವ್ನ್ ಎಲ್ಲಿ ಹೊಡಿತಾನೋ ಅಲ್ಲೇ ಹಾಕೊಡ್ತಿದಾರೆ. ಅವ್ನ್ ಲಿಟ್ರಲಿ ಅವ್ನ್ ಆಫ್ ಸೈಡ್ ಅಲ್ಲಿ ಒಂದ್ ಮೀನಿಂಗ್ಫುಲ್ ಅಂದ್ರೆ ಕಾಲ್ ಆಚೆ ಕ್ಲಿಯರ್ ಮಾಡ್ಬಿಟ್ಟು 6 ಹೊಡೆದಿರೋದ್ ನಾನ್ ನೋಡೇ ಇಲ್ಲ ಇದ್ರವರೆಗೂ. ಅವ್ನ್ ಆಫ್ ಸೈಡ್ ಹೊಡೆದಿರೋ 6 ಅಲ್ಲ, ಅದನ್ನು ಲೆಗ್ ಸೈಡ್ ಹೊಡೆಯಕ್ಕೆ ಅಂತ ಪೊಸಿಷನ್ ತಗೊಂಡು ಆಫ್ ಸೈಡ್ ಬಂದ್ಬಿಟ್ಟು ಹಿಂಗೆ ಲಾಕ್ ಮಾಡಿ ಹೊಡೆದಿರೋದು ಅಷ್ಟೇನೆ. ಆಮೇಲೆ ಲಾಸ್ಟ್ ಟೈಮ್ ಅಬ್ಸರ್ವ್ ಮಾಡ್ತು ಅಂತಂದ್ರು ಭುವನೇಶ್ವರ್ ಕುಮಾರ್ ಅವ್ನ ಔಟ್ ಮಾಡಿದ್ರು ಟು ದ ಸ್ಟಂಪ್ಸ್, ವಿಕೆಟ್ ಟು ವಿಕೆಟ್ ಬೋಲ್ ಮಾಡಿದಕ್ಕೇನೆ. ಬೇರೆಯವ್ರೆಲ್ಲರೂ ಔಟ್ ಸೈಡ್ ಆಫ್ ಸ್ಟಂಪ್ ಹಾಕ್ತೀನಿ, ಬಾಡಿ ಲೈನ್ ಹಾಕ್ತೀನಿ, ಶಾರ್ಟ್ ಆಫ್ ಗುಡ್ ಲೆಂತ್ ಹಾಕ್ತೀನಿ, ಏನಿಲ್ಲ ಟಾಪ್ ಆಫ್ ಸ್ಟಂಪ್ ಇರಾಕ್ ಬೌಲಿಂಗ್ ಮಾಡಿ ಅಷ್ಟೇ. ಅದ್ ಯಾವನ್ಗೂ ಆಡಕ್ಕಾಗಲ್ಲ, ಕೊಹ್ಲಿಗೂ ಆಡಕ್ಕಾಗಲ್ಲ. ಅದೇ ಭಯ ಪಟ್ಕೋತಿದ್ದಾರೆ ಎಲ್ಲಾರು. ಅದೇ ಲಿಟ್ರಲಿ ನಮ್ ಹೇಸಲ್ವುಡ್ಡೇ ಮಾಡ್ತಾನಪ್ಪ ಅದನ್ನ, ಅದಕ್ಕೆ ನಾ ಹೇಸಲ್ವುಡ್ ಬರ್ಬೇಕು ವಾಪಸ್ ಅಂತ ಅಷ್ಟೊತ್ತಿಂದ ಹೇಳ್ತಿರೋದು. ಅಲ್ಲಿ ಲಿಟ್ರಲಿ ಏನಿಲ್ಲ, ಟಾಪ್ ಆಫ್ ಸ್ಟಂಪ್ ಬೌಲಿಂಗ್ ಮಾಡ್ತು ಅಂತಂದ್ರೆ ಅವನ್ ವೀಕ್ನೆಸ್ ಅಂತಲ್ಲ, ಎಲ್ಲಾ ಬ್ಯಾಟ್ಸ್ಮನ್ ವೀಕ್ನೆಸ್ ಅದೇನೆ. ಅದನ್ನ ಏನಾರ ಮಾಡ್ಲಿ ಹೊಡಿಯಕ್ಕಾಗಲ್ಲ, ಅನ್ಲೆಸ್ ಯಾವ್ದಾರ ತೀರಾ ಗದ್ದೆ ಪಿಚ್ ಇತ್ತು ಅಂತಂದ್ರೆ ಅವಾಗ ಹೊಡಿಬೋದೇನೋ. ಬಟ್ ಎನಿ ನಾರ್ಮಲ್ ಕ್ರಿಕೆಟಿಂಗ್ ಪಿಚ್ ಮೇಲೆ ಅಂತ ಬಾಲ್ ಯಾರು ಹೊಡಿಯಕ್ಕಾಗಲ್ಲಪ್ಪ. ಆನ್ ಟಾಪ್ ಆಫ್ ದಟ್ ಅವ್ನ್ಗೆ ಹೇಳ್ದಂಗೆನೆ ಆ ಸ್ಲಂಪ್ ಬಂದೇ ಬರುತ್ತೆ. ಅವನ್ಗೆ ಎಲ್ಲಾರು ಈಗ ಎಷ್ಟು 18, 19, 20 ಇದ್ದವ್ರಿಗೆನೆ ಬರುತ್ತೆ ಅಂತಂದ್ರೆ 15, 16 ಇರೋನ್ಗೆ ಗ್ಯಾರಂಟಿ ಇನ್ನೂ ಬೇಗನೆ ಬರುತ್ತೆ ನನ್ನ ಲೆಕ್ಕದಲ್ಲಿ. ಅವ್ರು ಒಂದ್ಸತಿ ಅಲ್ಲ 2 ಸತಿ ಬರುತ್ತೆ ಕರಿಯರ್ ಅಲ್ಲಿ ಅವ್ನಿಗೆ. ಅದೂನು ಅಭಿಷೇಕ್ ಶರ್ಮಾ ಟೆಕ್ನಿಕ್ ಎಲ್ಲ ಇದೆ ಅಂದ್ರೂ ಅವನ್ಗೆ ವೀಕ್ನೆಸ್ ಹುಡುಕಿದ್ದಾರೆ. ಇಲ್ಲ, ವೀಕ್ನೆಸ್ ಹುಡ್ಕದ್ ಈಸಿನೇ. ಪ್ರಾಬ್ಲಮ್ ಏನು ಅಂತಂದ್ರೆ ಇವಾಗ ಇವ್ನ ಆಡ್ತಿರೋ ಲೆವೆಲ್ ಅಲ್ಲಿ ಇವಾಗ ಆಲ್ರೆಡಿ ಎಲ್ಲರಿಗೂ ಗೊತ್ತು ಅಂದ್ರೆ ಅವನ್ನ ಹೆಂಗ್ ಆಡ್ತಾನೆ ಏನ್ ಆಡ್ತಾನೆ ಅಂತ. ಆಲ್ರೆಡಿ ಅವನ ಹತ್ರ ಫುಟೇಜ್ ಇದೆ, ಅವನ ಇನ್ನ 16 ವರ್ಷನೂ ಆಗಿಲ್ಲ. ನಾನೇನಾರ ಸೀರಿಯಸ್ಲಿ ರಾಜಸ್ಥಾನ್ ರಾಯಲ್ಸ್ ಮ್ಯಾನೇಜ್ಮೆಂಟ್ ಆಗಿತ್ತು ಅಂತಂದ್ರೆ, ಇವನ್ ದೋ ಹಿ ಮೈಟ್ ಬಿ ಒನ್ ಆಫ್ ದೇರ್ ಬೆಸ್ಟ್ ಪ್ಲೇಯರ್ಸ್, ನಾನು ಅವ್ನ ಆಡಿಸ್ತಿದ್ದೆ ಒಂದು 5-6 ಮ್ಯಾಚ್ಗೆ ಆಡಿಸ್ತಿದ್ದೆ ಅಷ್ಟೇ. ಯಾಕಂದ್ರೆ ನೀವು ಗೊತ್ತು ಸೂರ್ಯವಂಶಿ ಇನ್ನೊಂದು ಮಿನಿಮಮ್ 10 ವರ್ಷ ಅವ್ರು ರಿಟೈನ್ ಮಾಡೇ ಮಾಡ್ತಾರೆ, ಅವ್ನ ಹೆಂಗಾರ ಆಡ್ಲಿ ಏನಾರ ಮಾಡ್ಲಿ ಅಲ್ವಾ.
ಸೊ ಅಂತವನನ್ನ ರಾದರ್ ದ್ಯಾನ್ ಅವ್ನ ಆಡ್ಸಿ ಈ ಚಿಕ್ಕ ವಯಸ್ಸಿಂದಾನೆ ಎಕ್ಸ್ಪೋಸ್ ಮಾಡಿಸಿ, ಫೆಟೀಗ್ ಮಾಡಿಸಿ, ಅವ್ನ ಟೆಕ್ನಿಕ್ ಎಕ್ಸ್ಪೋಸ್ ಮಾಡಿಸಿ, ಅವ್ನ ವೀಕ್ನೆಸ್ ಬರ್ಸಿ, ಫಾರ್ಮು ಹೋಗಿಸ್ಬಿಡೋದ್ಕಿಂತ ನನ್ ಲೆಕ್ಕದಲ್ಲಿ ಅದುವೇ ಬೆಟರ್ ಸೊಲ್ಯೂಷನ್ ಅಂತ ಅನ್ಸುತ್ತಪ್ಪ ನನಗೆ, ಓವರ್ ಲಾಂಗ್ ಟರ್ಮ್ ನೋಡ್ತು ಅಂತಂದ್ರೆ. ನನ್ ಪ್ರಕಾರ ಆಡಿಸ್ಬೇಕು. ಅಂದ್ರೆ ಅದ್ರಲ್ಲಿ ಪಾಯಿಂಟ್ ಇಲ್ಲ. ನಿನ್ ಹತ್ರ ಆತರ ಗೇಮ್ ಚೇಂಜಿಂಗ್ ಪ್ಲೇಯರ್ ಇದ್ರೆ ಕೂಡ್ಸಿ ಪಾಯಿಂಟ್ ಇಲ್ಲ. ಅದ್ರ ಬದಲು ನೀನ್ ಅವನ್ ಸುತ್ತಲೂ ಯಾರ್ಯಾರು ಅವ್ನಿಗೆ ಗೈಡ್ ಮಾಡೋರು ಇದಾರೋ ಇಲ್ಲ, ನಾನು ಅವ್ರಿಗೆಲ್ಲರಿಗೂ ಸ್ವಲ್ಪ ಹೇಳ್ಬೇಕು. ಆಡಿಸ್ಬೇಡ ಅಂತ ಹೇಳ್ತಿಲ್ಲ, ಆಡ್ಸಿ 5-6 ಮ್ಯಾಚ್ ಆಡ್ಸಿ, ಆಮೇಲಿಂದ ಅವ್ನು ಸುಮ್ನೆ ಕರ್ಕೊಂಡೋಗಿ ಈ ಯಾವ್ದು ಆಸ್ಟ್ರೇಲಿಯಾ ನೆಟ್ಸ್ ಅಲ್ಲಿ ಒಂದ್ ವಾರ, ಈ ಸೌತ್ ಆಫ್ರಿಕಾ ನೆಟ್ಸ್ ಅಲ್ಲಿ ಒಂದ್ ವಾರ, ಇನ್ನೊಂದ್ ಯಾವ್ದೋ ಒಂದು ಇಂಗ್ಲೆಂಡ್ ಪಿಚ್ ಅಲ್ಲಿ ಒಂದ್ ವಾರ ಎಲ್ಲ ಫುಲ್ ಆಡ್ಸಿ ಅಷ್ಟೇ. ಹ್ಮ್ ಆತರ ಮಾಡ್ಬೇಕು ಹೊರ್ತು ನನ್ಗೆ ಅದೇನೆ ಈ IPL ಅದು ಒಂದು ಮಿಸ್ಟ್ರಿ ಅನ್ನೋ ಎಲಿಮೆಂಟೇ ತೆಗೆದ್ಬಿಟ್ಟಿದೆ ಎಷ್ಟೊಂದು ಪ್ಲೇಯರ್ಸ್ ಇಂದ ಇವಾಗ. ಮಿಸ್ಟ್ರಿ ಸ್ಪಿನ್ನರ್ ಆಗಿರ್ಬೋದು ಅಥವಾ ಈ ತರ ಯಂಗ್ ಟ್ಯಾಲೆಂಟ್ ಇರ್ಬೋದು, ಎಲ್ಲದನ್ನು. ಹ್ಮ್ ಆಮೇಲೆ ಇನ್ನೊಂದು ಬೌಲಿಂಗ್ ನಲ್ಲಿ ಈಗ ಏನ್ ಒಂದ್ ಪ್ಯಾಟರ್ನ್ ನೋಡ್ತಾ ಇದೀನಿ ಅಂದ್ರೆ ಎಲ್ಲಾರು ಓವರ್ ದ ವಿಕೆಟ್ ಬಂದ್ಬಿಟ್ಟು ವೈಡ್ ಯಾರ್ಕರ್ ಟ್ರೈ ಮಾಡ್ತಾರೆ. ಅದೊಂಥರ ಈಗ ಲೆಂತ್ ಮಿಸ್ ಆದ್ರೆ ಸಿಕ್ಸ್, ಯಾಕಂದ್ರೆ ವೈಡ್ ಆಗಿ ಯಾರು ಹಾಫ್ ಬಾಲ್ ಹಾಕೊಟ್ರೆ ಪಕ್ಕ ಸಿಕ್ಸ್ ಅದು. ನೀನ್ ಎಕ್ಸ್ಟ್ರಾ ಕವರ್ ಹತ್ರ 10 ಜನ ಇಟ್ರು ಸಿಕ್ಸ್ ಅದು. ಈ ಆಮೇಲೆ ಅದು ಒಂದ್ ಚೂರ್ ಈ ಕಡೆ ಲೈನ್ ಮಿಸ್ ಆದ್ರೆ ವೈಡ್, ಅಥವಾ ಈ ಕಡೆ ಸ್ವಲ್ಪ ಲೈನ್ ಮಿಸ್ ಆದ್ರೆ ಅದ್ ನಿನ್ಗೆ ಸ್ಟ್ರೈಟ್ ಆಗಿ ಹೊಡಿತಾರೆ ನಿನ್ ತಲೆ ಮೇಲೆ. ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಈಗ ಲಾಸ್ಟ್ ಮ್ಯಾಚ್ ಅಲ್ಲೂ ನಮ್ ಬೌಲರ್ಸ್ ಸ್ವಲ್ಪ ಆತರ ಎಲ್ಲ ಮಾಡಿದ್ರು. ಆ ಅದನ್ನ ಸ್ವಲ್ಪ ನಿಲ್ಸ್ಬೇಕು ಅನ್ಸುತ್ತೆ ನನ್ಗೆ. ಆಮೇಲೆ ಈಗ ತಂದ್ ಪ್ಯಾಡ್ಗೆ ಹಾಕೋದು ಅದೆಲ್ಲ ಓಕೆ, ಅವಾಗ ಒಂದೆರಡು ವೇರಿಯೇಷನ್ ಓಕೆ. ಇಡೀ ಓವರ್ ಪ್ಯಾಡ್, ಈಗ ಜೇಕಬ್ ಡಫಿ ಇವನ್ಗೆ ಸರ್ಫರಾಜ್ಗೆ ಅದೇ ಅಲ್ವಾ ಮಾಡಿದ್ದು. ಇಡೀ ಪ್ಯಾಡ್ಗೆ ಹಾಕೊಡ್ತಾನೆ ಇದ್ದಾನೆ, ಅಲ್ಲಿ ಫೈನ್ ಲೆಗ್ ಇಟ್ಟಿದ್ದಾರೆ, ಈ ಕಡೆ ಯಾರೂ ಇಲ್ಲ, ಅಲ್ಲೇ ಹೋಗ್ತಾರೆ ಅದೇ ಜಾಗದಲ್ಲಿ. ಆ ತರದ್ ಮಿಸ್ಟೇಕ್ಸ್ ಮಾಡಬಾರ್ದು ಅನ್ನೋದು ಒಂದ್ ತಲೆಯಲ್ಲಿ ಇಟ್ಕೋಬೇಕಿದ್ರು ಅಷ್ಟೇ. ಎಕ್ಸಿಕ್ಯೂಷನ್ ನಮ್ಮ ಹತ್ರ ಪ್ಲಾನ್ ಇದೆ, ಇಲ್ಲ ಅಂತಲ್ಲ. ಪ್ಲಾನ್ ABCDZ ತನಕನೂ ಇರುತ್ತೆ, ಬಟ್ ಅದನ್ನ ಮಾಡ್ಬೇಕಲ್ಲ, ಅದಿರೋದು. ಓಕೆ, ಸೊ ನಮ್ದು ಬ್ಯಾಟಿಂಗ್ ಬಗ್ಗೆ ಮಾತಾಡೋದು ಕಂಪ್ಲೀಟ್ಲಿ ಯೂಸ್ಲೆಸ್. ಯಾಕಂದ್ರೆ ಏನಿಲ್ಲ, ಎಲ್ಲ ನಾವು ನೋಡಿದೀವಿ. ನಾವು ಆನೆಸ್ಟ್ಲಿ ಮಾತಾಡಕ್ ಯಾಕಿಲ್ಲ ಅಂತಂದ್ರೆ ಅರ್ಧಕ್ಕರ್ಧ ಜನ ನಾವು ಬ್ಯಾಟಿಂಗ್ ಮಾಡಿರೋದ್ ನೋಡೇ ಇಲ್ಲ ಇನ್ನುವೆ. ಜಿತೇಶ್ ಶರ್ಮಾ ಒಂದ್ ಬಾಲ್ ಆಡಿದ್ದಾನೆ ಇನ್ನುವೆ. ರೊಮಾರಿಯೋ ಚೆಪರ್ಡ್ ಬ್ಯಾಟಿಂಗೇ ಆಡಿಲ್ಲ. ಕೃಣಾಲ್ ಪಾಂಡ್ಯ ಬ್ಯಾಟಿಂಗೇ ಆಡಿಲ್ಲ. ಆಮೇಲೆ ಆಡಿರೋರೆಲ್ಲ ಹೊಡೆದಿದ್ದಾರೆ, ಯಾರನ್ನು ಇಲ್ಲ. ಆಡ್ರೋರೆಲ್ಲ ಅದು ಹೆಂಗ್ ಹೊಡೆದಿದ್ದಾರೆ ಅಂತಂದ್ರೆ ಅವ್ರು ಹೆಂಗ್ ಹೊಡಿಬೇಕಿತ್ತು ಹಂಗಂಗೆ ಹೊಡೆದಿದ್ದಾರೆ. ವಿರಾಟ್ ಕೊಹ್ಲಿ ಫಸ್ಟ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಟಿಪಿಕಲ್ ವಿರಾಟ್ ಕೊಹ್ಲಿ 50. ಫಿಲ್ ಸಾಲ್ಟ್ ಓಕೆ ಒಂದ್ ಮ್ಯಾಚ್ ಆಡ್ಲಿಲ್ಲ, ಸೆಕೆಂಡ್ ಮ್ಯಾಚ್ ಕೊಹ್ಲಿ ಬೇಗ ಔಟ್ ಆದ, ಅವ್ನ್ ಹಂಗೆ ಆಡ್ಬೇಕಿತ್ತು. ದೇವದತ್ ಪಡಿಕಲ್ 2 ಮ್ಯಾಚ್ ಅಲ್ಲಿ ಅವ್ನ್ ಏನ್ ಹೆಂಗ್ ಆಡ್ದ ಅಂದ್ರೆ ಅವ್ನ್ ಹೆಂಗ್ ಆಡ್ಬೇಕಿತ್ತು ಹಂಗೆ ಆಡ್ದ ಎಕ್ಸಾಕ್ಟ್ಲಿ. ನಾವು ಗೇಮ್ ಅಲ್ಲಿ ಆಡಿಸ್ತಿದ್ವಲ್ಲ, ಈ ಬಾಲ್ 6 ಹೊಡಿಯೋಣ, ಈ ಬಾಲ್ 4 ಹೊಡಿಯೋಣ ಅಂತ ಹಂಗೆ ಆಡಿದ್ದು ಲಿಟ್ರಲಿ. ರಜತ್ ಪಟಿದಾರ್ ಅಷ್ಟೇ, 2 ಮ್ಯಾಚ್ ಅಲ್ಲೂ ಬಿಟ್ವೀನ್ ಓವರ್ಸ್ 8 to 10 ಬಂದ, ಅವ್ನ್ ಕೆಲಸ ಮಾಡ್ದ, ಹೋಗ್ದ, ಮುಗಿಸ್ದ ಅಷ್ಟೇ. ರಜತ್ ನಂಗೆ ಏನ್ ಇಷ್ಟ ಆಯ್ತು ಅಂದ್ರೆ, ಬೇರೆ ಎಲ್ಲಾ ಪಾಡ್ಕಾಸ್ಟ್ ನಲ್ಲೂ ಟಿಮ್ ಡೇವಿಡ್ಗೆ ಆಮೇಲೆ ಫಿಲ್ ಸಾಲ್ಟ್ಗೆ ತುಂಬಾನೇ ಅಟೆನ್ಷನ್ ಕೊಟ್ರು, ವಿಚ್ ದೇ ಡಿಸರ್ವ್, ನಾ ಇಲ್ಲ ಅಂತಿಲ್ಲ. ಬಟ್ ರಜತ್ ಪಟಿದಾರ್ ಇನ್ನಿಂಗ್ಸ್ ಬಗ್ಗೆ ಮಾತಾಡಿದ್ದು ನಮ್ ಪಾಡ್ಕಾಸ್ಟ್ ಅಲ್ಲೇನೆ, ಅದನ್ನು ನೀವು ಡೀಪ್ ಆಗಿ ಮಾತಾಡಿದ್ರಿ. ಅದೊಂಥರ ಬ್ಯೂಟಿಫುಲ್ ಆಗಿ ಆಡ್ತಾನ ಅವನು. ಅದೇ ನೀವ್ ಮಾತಾಡಿದೀರಾ, ಸೊ ಅದು ಆಕ್ಚುಲಿ ಒಳ್ಳೆ ಪಾಯಿಂಟ್. ನೀವು ಅದು ಅವನ ಮೇಲೆ ಫೋಕಸ್ ಮಾಡಿದ್ದನು ತುಂಬಾನೇ ಒಳ್ಳೇದನ್ಸ್ತು. ಬಟ್ ನಾವೀಗ ಬೌಲಿಂಗ್ ಹೋಗೋಣ, ಯಾಕಂದ್ರೆ ನಮ್ ಬ್ಯಾಟಿಂಗ್ ನಲ್ಲಿ ಏನು ಮಾತಾಡಕ್ಕಿಲ್ಲ. ಅವ್ರ ಬೌಲಿಂಗ್ ಅಂತೂ ಸ್ವಲ್ಪ ನಾವು ಇಲ್ಲಿವರೆಗೂ ಫೇಸ್ ಮಾಡಿರೋದ್ರಲ್ಲಿ ಡೇಂಜರಸ್ ಅಂದ್ರೆ ಇವರೇ ಇರೋದು. ಫಸ್ಟ್ ಜೋಫ್ರಾ ಆರ್ಚರ್, ಯಾವಾಗ ಇವನು ಇಂಜೂರ್ ಆಗ್ತಾನೋ ಅವನ್ಗೆ ಗೊತ್ತಿಲ್ಲ. ಬರ್ಗರ್ ಆನೆಸ್ಟ್ಲಿ ಜೋಫ್ರಾ ಆರ್ಚರ್ ಇದ್ರವರೆಗೂ RCB ಮೇಲೆ ಚೆನ್ನಾಗ್ ಆಡಿರೋ ಹಿಸ್ಟ್ರಿ ಇಲ್ಲ. ಇನ್ಫ್ಯಾಕ್ಟ್ AB ಡಿವಿಲಿಯರ್ಸ್ ಗೊತ್ತಲ್ಲ. ಅದೆಲ್ಲ ಆಗಿದೆ. ಮಗನ್ ಬಗ್ಗೆ ಹಿಸ್ಟ್ರಿ ಇದೆ ನಮ್ಮ ಮೇಲೆ. ಜೋಫ್ರಾ ಆರ್ಚರ್ ಬಗ್ಗೆ ನಾನೇನ್ ಅಷ್ಟೊಂದ್ ಜಾಸ್ತಿ ಟೆನ್ಷನ್ ತಗೊಳಲ್ಲ, ಯಾಕಂದ್ರೆ ನಮ್ಗೆ ಪೇಸ್ ಆಡಕ್ ಬರಲ್ಲ ಅಂತ ಏನಿಲ್ಲ. ಪ್ಲಸ್ ಫಿಲ್ ಸಾಲ್ಟ್ ಒಂದ್ ಜೊತೆ ಆಡಿರ್ತಾನೆ ಎಷ್ಟೊಂದ್ಸತಿ. ಆಮೇಲಿಂದ ದೇವದತ್ ಪಡಿಕಲ್ ಫಾರ್ಮ್ ಅಲ್ಲಿ ಇದ್ದಾನೆ, ಎಲ್ಲರ ಫಾರ್ಮ್ ಅಲ್ಲಿ ಇದಾರೆ ನೋಡ್ತು ಅಂತಂದ್ರೆ. ಸೊ ಅದೇನ್ ತೊಂದ್ರೆ ಇಲ್ಲ. ಲ್ಯಾಂಡ್ರೆ ಬರ್ಗರ್ ಲಾಸ್ಟ್ ಟೈಮ್ ನೋಡಿರ್ಬೋದು, ಕೊಹ್ಲಿ ಚೆನ್ನಾಗಿ ಬೆಲ್ಟ್ ಟ್ರೀಟ್ಮೆಂಟ್ ಗೊತ್ತಾಗಿದೆ. ಸೊ ನನ್ಗೆ ಅದಕ್ಕೂ ಏನು ಟೆನ್ಷನ್ ಇಲ್ಲ. ಸಂದೀಪ್ ಶರ್ಮಾ ಸಂದೀಪ್ ಶರ್ಮಾ ಬಟ್ ಹಿಸ್ಟ್ರಿನಲ್ಲಿ ಆಕ್ಚುಲಿ ಕೊಹ್ಲಿ ಸ್ವಲ್ಪ ಬೆಲ್ಟ್ ತಗೊಂಡಿರೋದೇ ಜಾಸ್ತಿ ಇದೆ ಸಂದೀಪ್ ಶರ್ಮಾ ಇಂದ ಕೊಟ್ಟಿರೋದಕ್ಕಿಂತ. ಸೊ ಅದೊಂದು ಕನ್ಸರ್ನ್ ಅಷ್ಟೇನೆ.
ಇಲ್ಲ ನಾವು ಲಾಸ್ಟ್ ಟೈಮ್ ಅನಾಲಿಸಿಸ್ ಮಾಡಿದಾಗ ನಾವೆಲ್ಲರೂ ಬಾಯ್ ಬಡ್ಕೊಂಡ್ವಿ, ಸಂದೀಪ್ ಶರ್ಮಾ ತೆಗೆದ್ಬಿಡ್ತಾನೆ, ಕೊಹ್ಲಿ ನಾರ್ಮಲ್ ಆಗಿ ತೆಗಿಯೋ ತರ ಫೋರ್ತ್ ಸ್ಟಂಪ್ ಲೈನ್ ಅಂಡ್ ಲೆಂತ್ ಅಲ್ಲಿ ಮಾಡ್ಬಿಟ್ಟು ತೆಗಿತಾನೆ ಅಂತ. ಬಟ್ ಸರಿಯಾಗಿ ವಾಂಚಿದ ಸಂದೀಪ್ ಶರ್ಮಾಗೆ ಕೊಹ್ಲಿ ಲಾಸ್ಟ್ ಟೈಮ್. ಹಂಗಾರೆ ಈ ಸತಿನೂ ಸಂದೀಪ್ ಶರ್ಮಾ ಅಂತ ಒಂದ್ ಸ್ವಲ್ಪ ಭಯ ಪಡೋಣ, ದಯವಿಟ್ಟು ಅನ್ಸುತ್ತೆ. ಅದೇನೆ. ತುಷಾರ್ ತುಷಾರ್ ದೇಶಪಾಂಡೆ ದೇಶಪಾಂಡೆ ಹಾ, ಆವೇಶ್ ಖಾನ್ ಟೈಪ್ ಬೌಲರ್, IPL ಆಡ್ತಾನೆ ಹುಡುಗ ಅಷ್ಟೇ. ನಾನು ಅದು ಇನ್ನೇನು ಹೇಳಕ್ ಆಗಲ್ಲ. ಅವ್ನಿಗೆ ಅವ್ನ್ ಚೆನ್ನಾಗ್ ಹಾ. ಮಾಡ್ತಾನೆ ಮಾಡಲ್ಲ ಅವೆಲ್ಲ ನಾನು ಏನ್ ಜಾಸ್ತಿ ಹೇಳಕ್ ಹೋಗಲ್ಲ. ಓಕೆ, ಬೌಲರ್ ಹೊಡಿಬೋದು, ವಿಕೆಟ್ ತೆಗಿಬೋದು. ಹ್ಮ್. ಅದು ಇವರೆಲ್ಲ ವಿಕೆಟ್ ಆಕ್ಚುಲಿ ಯಾಕೆ ತೆಗಿಯೋದು ಅಂದ್ರೆ ಅವ್ರ ಬೇರೆಯವರೆಲ್ಲ ಬೇಡ ಅಂತ ಇವ್ರಿಗೆ ಹೊಡೆಯಕ್ ನೋಡಿ ವಿಕೆಟ್ ತೆಗಿತಾರೆ ಇವ್ರು ಅಷ್ಟೇ. ಅವ್ರ ಬೌಲಿಂಗ್ ಆಕ್ಚುಲಿ ಒಂದು ಅಪ್ಗ್ರೇಡ್ ಇದೆ ಈ ಸತಿ, ಜಡೇಜಾ ಇದ್ದಾನೆ. ಸೊ ಅದು ಒಂದನ್ನ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಜಡೇಜಾ ಯಾವಾಗ್ಲೂ RCB ಮೇಲೆ ಪರ್ಫಾರ್ಮ್ ಮಾಡಿದ್ದಾನೆ, ಅನದರ್ ಪ್ಲೇಯರ್. ಇನ್ನೊಬ್ಬ RCB ಮೇಲೆ ಪರ್ಫಾರ್ಮ್ ಮಾಡೋನು ಯಾವಾಗ್ಲೂ, ಅವನು ಒಬ್ಬ. ಹ್ಮ್. ಆಮೇಲೆ ರವಿ ಬಿಷ್ಣೋಯ್ನು ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತಿದ್ದಾನೆ. ಅವನು ಬರೀ ಗೂಗ್ಲಿ ಮಾಡ್ದಿರ ಈಗ ಲೆಗ್ ಸ್ಪಿನ್ ಕಲ್ತ್ಕೊಂಡಿದ್ದಾನೆ. ಸೊ ಸ್ವಲ್ಪ ಅಂದ್ರೆ ಡಿಫ್ರೆಂಟ್ ಆಗಿದೆ ಅವನ್ ಮಾಡ್ತಾ ಇರೋದು. ಅವನನ್ನು ಲೈಟ್ ಆಗಿ ತಗೊಳಕ್ ಆಗಲ್ಲ. ಸೊ ಅವ್ರ ಬೌಲಿಂಗ್ ಪ್ರಿಟಿ ಮಚ್ ಬ್ಯಾಲೆನ್ಸ್ಡ್ ಆಗೇನೆ ಇದೆ. ಜೊಫ್ರಾ ಹ್ಮ್. ಆರ್ಚರ್, ಬರ್ಗರ್ ಎಲ್ಲ ಫಾಸ್ಟ್ ಮಾಡ್ತಾರೆ, ಸಂದೀಪ್ ಶರ್ಮಾ ಸ್ಲೋ ಮಾಡ್ತಾನೆ, ತುಷಾರ್ ದೇಶಪಾಂಡೆ ಮಾಡ್ತಾನೆ, ಸ್ಪಿನ್ನರ್ಸ್ ಇದಾರೆ. ಜಡೇಜಾ ಓಕೆ, ಒಳ್ಳೆ ಸ್ಪಿನ್ನರ್ ಇದೆ ನೋಡ್ತು ಅಂತಂದ್ರೆ. ಬಟ್ ಅದೇ ಬಿಷ್ಣೋಯ್ ಇದ್ರವರೆಗೂ ನಮ್ಮ ಮೇಲೆ ಆಡಿಲ್ಲ ನೀಟಾಗಿ. ಏನಿದ್ರು ಅಂದ್ರೆ ಅವನೇನ್ ಅನ್ನೊಂದ್ ಸ್ಪಿನ್ನರ್ ಅಂತ ಅಲ್ಲ, ಸೊ ನಮ್ಗೇನ್ ಟೆನ್ಷನ್ ಇಲ್ಲ. ಹ್ಮ್. ಬಟ್ ಇದೇ ಫಸ್ಟ್ ನಮ್ಗೆ ಬ್ಯಾಟಿಂಗ್ ರಿಯಲ್ ಟೆಸ್ಟ್. ಬೇರೆದು ಎರಡೂನು ಅಸಹ್ಯ ಬೌಲಿಂಗ್ ಲೈನ್ ಅಪ್. ಆಮೇಲೆ ಗ್ರೌಂಡು ಅಷ್ಟೇನೆ, ದೊಡ್ಡ ಗ್ರೌಂಡ್ ಅಲ್ಲಿ ಆಡ್ತಿದೀವಿ, ಅದು ನಮ್ ಟೆಸ್ಟೇನೆ. ಹ್ಮ್. ಯಾಕಂದ್ರೆ ಹೋದ್ ಮ್ಯಾಚ್ ಅಲ್ಲಿ ಹೊಡೆದಿದ್ದೆಲ್ಲ ಹೋಗಿ ಹೋಗಿ ಬೌಂಡ್ರಿ ಹತ್ರ ಕಚ್ಕೊಂಡ್ ಬಿತ್ತು. ಈ ಸತಿ ಏನಾರ ಹಂಗ ಆಡ್ತೀವಿ ಅಂತಂದ್ರೆ ಎಲ್ಲ ಕೈಗೋಗುತ್ತೆ. ಹ್ಮ್. ಆಕ್ಚುಲಿ ದೊಡ್ಡ ಗ್ರೌಂಡ್ ಅಂದ್ರೆ ರೋಮರೇಶ್ ಎಫರ್ಟಿಗೆ ಸ್ವಲ್ಪ ಜಾಸ್ತಿ ಕೊಡ್ಬೇಕು. ಯಾಕಂದ್ರೆ ನಮ್ಮ ಹರ್ಷಲ್ ಪಟೇಲ್ ತರಾನೇ ಅವನು ಬಿಸ್ಕೆಟ್ ಬೌಲರ್. ಚೆನ್ನಾಗಿ ಹಾಕೊಡ್ತಾನೆ ಬಿಸ್ಕೆಟ್, ಕ್ಯಾಚ್ಗಳು ಸಿಗುತ್ತೆ. ಸೊ ಮಳೆನೂ ಇನ್ನೊಂದು ಫ್ಯಾಕ್ಟರ್ ಇರಬಹುದು. ಸೊ ಅದಕ್ಕೂ ನಾವು ಪ್ರಿಪೇರ್ ಆಗಿರ್ಬೇಕು. ಬೈ ಚಾನ್ಸ್ ಅಲ್ಲಿ ಮ್ಯಾಚ್ ಆಗಲ್ಲ, 1 ಪಾಯಿಂಟ್ ಕೊಡ್ತೀವಿ ಅಂತಂದ್ರೆ ನಾವು ಖುಷಿ ಪಡ್ಬೇಕು ಅಥವಾ ಖುಷಿ ಪಡಬಾರ್ದು ಅಂತ ಮ್ಯಾಚ್ ದಿನ ಗೊತ್ತಾಗುತ್ತೆ. ಹ್ಮ್. ಯಾಕೆಂತಂದ್ರೆ ನಾವ್ ಮ್ಯಾಚ್ ಶುರು ಆಗ್ಬಿಟ್ಟು ಆಮೇಲೆ ಅಬಾಂಡನ್ ಆಗುತ್ತೋ ಇಲ್ಲ ಸುಮ್ನೆ ಮ್ಯಾಚ್ ಒಂದ್ ಬಾಲ್ ಆಗೋದೇ ಇಲ್ಲ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಮೊನ್ನೆ ಯಾವ್ದೋ ಒಂದು ಮ್ಯಾಚ್ ವಾಶ್ ಔಟ್ ಆಯ್ತಲ್ಲಪ್ಪ, ಅವಾಗ KK ಅವರೆಲ್ಲ ಇಲ್ಲ 1 ಪಾಯಿಂಟ್, ಈಗ 1 ಪಾಯಿಂಟ್ ಬಂತು ಗುರು ಸಾಕು, ಇನ್ನು ಅವ್ರ ಆಪೋನೆಂಟ್ ಅವ್ರ 1 ಪಾಯಿಂಟ್ ಹೋಯ್ತು ಗುರು ಅಂತ ಅನ್ಕೋತಾರೆ. ಹ್ಮ್. ಇಲ್ಲ, ಅದನ್ನೇ ನಾವಿರೋ ಹೇಳಕ್ ಆಗಲ್ಲ. ಪೊಸಿಷನ್ ಅಲ್ಲೂ 1 ಪಾಯಿಂಟ್ ಆದ್ರೆ ಬೇಜಾರ ಮಾಡ್ಕೋಬೇಕು. ಅದೇನೆ ನಮ್ಗೆ ಲಿಟ್ರಲಿ ನಾವು ಯಾರ ಮೇಲೆ ಆಡಿದ್ರು ಅದೇ ನೋ ರಿಸಲ್ಟ್ ಬಂದ್ರು ನಾವೆಲ್ಲ 1 ಪಾಯಿಂಟ್ ಹೋಯ್ತು ಅಂತಾನೆ ಅನ್ಕೋಬೇಕಪ್ಪ. ಹ್ಮ್. ಅದೇನೆ ಅದು ಒಂದು ಫ್ಯಾಕ್ಟರ್ ಇರೋದ್ರಿಂದ ಜಾಸ್ತಿ ಅಡ್ಬಾಯ್ ಹಾಕೋದ್ ಬೇಡ ಅದ್ರ ಬಗ್ಗೆ. ಅದೇ. ಸೊ ಓವರ್ ಆಲ್ ಏನ್ ಅನ್ಸುತ್ತೆ? ಓವರ್ ಆಲ್ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಶಾರ್ಪ್ ಆಗಿ ಆಡ್ಬೇಕು. ಲಾಸ್ಟ್ 2 ಮ್ಯಾಚ್ ಅಲ್ಲಿ ಒಂದ್ 2-3 ಕಡೆ ಅಂದ್ರೆ ಇನ್ನು ಸ್ವಲ್ಪ ಇಂಪ್ರೂವ್ ಆಗ್ಬೋದಿತ್ತು. ಬಟ್ ಈ ಮ್ಯಾಚ್ ಅದನ್ನ ಆಗ್ಬೇಕಾಗುತ್ತೆ. ಆಗಿಲ್ಲ ಅಂತಂದ್ರೆ ಆ ಡಿಫರೆನ್ಸ್ ಇಂದಾನೆ ಮ್ಯಾಚ್ ಡಿಸೈಡ್ ಆಗುತ್ತೆ. ಹ್ಮ್. ನನ್ ಪ್ರಕಾರ ಇದು ಕ್ರೂಷಿಯಲ್ ಮ್ಯಾಚ್. ಯಾಕಂದ್ರೆ ಫಸ್ಟ್ ರಿಯಲ್ ಆಪೋನೆಂಟ್ ಅಂದ್ರೆ ಅದೊಂದು ಸ್ವಲ್ಪ ಜಿಟರ್ಸ್ ಇರುತ್ತೆ. ಆಮೇಲೆ ನಮ್ದು ಆ ಏನಾರು ಬೈ ಮಿಸ್ಟೇಕ್ ನಾವೇನಾರು ಬಿಟ್ರೆ ಅವಾಗ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಅವಾಗ ಅದೊಂದು ಫಿಯರ್ ಇದ್ದೇ ಇರುತ್ತೆ. ಆತರ ಎಲ್ಲ ಆಗಲ್ಲ. ಅಂದ್ರೆ ನಾವು ನೋಡು, ನಾವು ಒಂದ್ ಸೀಸನ್ ಗೆದ್ಬಿಟ್ಟು ಇಷ್ಟು ಒಳ್ಳೆ ಟೀಮ್ ಇದ್ರೂನು ನಾವ್ ಈ ತರ ಅಂತ ಇದೀವಿ. ನಮ್ಗೆ ಇದು ಇನ್ನೂ ಕಲೆಕ್ಟಿವ್ ಬ್ಯಾಕ್ ಆಫ್ ದ ಎಕ್ಸ್ಪೀರಿಯನ್ಸ್ ಮೈಂಡ್ ಭಯ ಅಷ್ಟೇ. ಇದ್ದೇ ನನ್ಗೆ ಇದೆ. ಇನ್ನೂ ಒಂದೇನಂದ್ರೆ ಲಾಸ್ಟ್ 8 ಮ್ಯಾಚ್ ಇಂದ ನಾವು ಅವೇ ಸೋತಿಲ್ಲ, ಹ್ಮ್. ಇನ್ಕ್ಲೂಡಿಂಗ್ ಫೈನಲ್ಸ್. ಇದು 7 ಅವೇ ಮ್ಯಾಚಸ್ ಒಂದು ಫೈನಲ್ಸ್ ಅಂತಾನೆ ಲೆಕ್ಕ ಇಟ್ಕೋಪ, ನಾವು ಸೋತಿಲ್ಲ ಹ್ಮ್. ಅವೇ. ಸೊ ಆ ಮೊಮೆಂಟಮ್ ನಮ್ಮ ಹತ್ರ ಇದೆ. ಪ್ಲಸ್ ಅವ್ರದ್ದೇನ್ ಇದು ಹೋಮ್ ಗೇಮಾ ಇಲ್ಲ, ಇದೇನ್ ರಾಜಸ್ಥಾನದಲ್ಲಿ ಆಗ್ತಿಲ್ಲ, ಅಸ್ಸಾಮಲ್ಲಿ ಆಗ್ತಿದೆ, ಕಂಪ್ಲೀಟ್ಲಿ ಆಪೋಸಿಟ್. ಹ್ಮ್. ಅವ್ರಿಗೂ ಇದೇನು ಹೋಮ್ ಮ್ಯಾಚ್ ಅಂತ ನೀವು ಕನ್ಸಿಡರ್ ಮಾಡಕ್ ಆಗಲ್ಲ. ಇದು ನ್ಯೂಟ್ರಲ್ ವೆನ್ಯೂ ಮ್ಯಾಚ್ ಅಷ್ಟೇ, ಹ್ಮ್. ಒಂದ್ ಫೈನಲ್ಸ್ ತರ ಹೋಗಿ ಆಡ್ಬಿಟ್ಟು ಗೆದ್ರೆ ಮುಗೀತಪ್ಪ ನನ್ನ ಲೆಕ್ಕದಲ್ಲಿ. ಹ್ಮ್. ಅಲ್ಲ, ನಾನೇನ್ ಪಾಯಿಂಟ್ ಹೇಳ್ತಾ ಇದ್ದೆ ಅಂದ್ರೆ, ನಾವ್ ಇಷ್ಟೆಲ್ಲ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರೂನು ನಮ್ಮಿಬ್ರು ಬ್ಯಾಕ್ ಆಫ್ ದ ಮೈಂಡ್ ಸ್ವಲ್ಪ ಭಯ ಇದೆ. ಅಂದ್ರೆ ನಾವೇನೋ ಅದು ಕನ್ಸಿನಲ್ಲಿ ಯಾಕೆ ಇದೀವಿ, ಅಂತಂದ್ರೆ ಯಾರು ಬಂದು ಅದು ಎಕ್ಸ್ಬಿಡ್ತಾರೆ ಅಂತ. ಅದು PTSD ಅದು. ಅದೇನೆ. ನೆಕ್ಸ್ಟ್ ಕ್ವಿಕ್ ಆಗೆ
ಅಗಲವಾದ ಎಸೆತ ಹೇಳ್ಬಿಡೋಣ. ಸಾತ್ವಿಕ್ ಇಲ್ದಿರ ಇದನ್ನ ಯಾಕೆ ಎಲ್ಲರೂ ಹೇತ್ ಬಿಟ್ಟಿದೀವಿ, ನಾನ್ ಮುಂಚೆ ನೋಡ್ದೆ ಈಗ್ಲೇ ಮಾಡೋದಂತ. ಬಟ್ ಅದೇನೆ ಸಾತ್ವಿಕ್ ಬಂದಾದ್ಮೇಲೆ ಮಾಡೋಣ. ಈಗ ಸದ್ಯಕ್ಕೆ ಬೇಗ ನಮ್ದು ಹೇಳ್ಬಿಡೋಣ. ಇನ್ನ ಯೋಚನೆ ಮಾಡಿಲ್ಲ. ಫಸ್ಟ್ ನಿಮ್ಗೆ ಪ್ರಿಡಿಕ್ಷನ್ ಕೊಡು ನೋಡೋಣ ಅಂತ. ನಂದು ರೊಮಾರಿಯೋ ಶೆಪರ್ಡ್ 3 ವಿಕೆಟ್ಸ್. ಆಮೇಲೆ DDP ಸೆಂಚುರಿ. ಒಂದ್ ಪ್ರಿಡಿಕ್ಷನ್ ನಾನು ರೈನ್ ಎಫೆಕ್ಟೆಡ್ ಗೇಮ್, ಅಂದ್ರೆ ರೈನ್ ಇಂದ ಮಿನಿಮಮ್ 1 ಓವರ್ ಚಿಕ್ಕದಾಗುತ್ತೆ ಗೇಮ್. ಹ್ಮ್ ಇನ್ನ ಒಂದು, ನಾವು ಪವರ್ ಪ್ಲೇ ನಲ್ಲಿ ಇಬ್ರು ಓಪನರ್ಸ್ ಅನ್ನು ಔಟ್ ಮಾಡ್ತೀವಿ, ವೈಭವ್ ಸೂರ್ಯವಂಶಿ ಅಂಡ್ ಜೈಸ್ವಾಲ್ ವಿತ್ ಇನ್ 40, ಅಂದ್ರೆ ಕಂಬೈನ್ ಟೋಟಲ್ ಸ್ಕೋರ್ ಆಫ್ 40. ಹ್ಮ್ ಓಕೆ. ಸೊ ಇದ್ರಲ್ಲಿ ನಾವು ಈ ಎಪಿಸೋಡ್ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಎಪಿಸೋಡ್ ಹೋಪ್ಫುಲಿ 3 ಜನ ಬರ್ತೀವಿ. ಏನೋ ಒಂದ್ ಸ್ವಲ್ಪ ಈ ತರ ಆಗ್ತಾ ಇದೆ. ಇದು ಅದೇ ನಾನು ಹೇಳಿಲ್ವಾ, ಇದು ಪೊಂಗ ಜ್ವರ ಇದು. ಅಷ್ಟೇ, ಅದು ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಹುಡ್ಗ ಹೋಗ್ಬಿಟ್ಟು ಅಲ್ಲಿ ಯಾರ ಜೊತೆನೋ ಏನೋ ಸವಾಸ ಮಾಡ್ಬಿಟ್ಟಿದ್ದಾನೆ. ಅದು ಹತ್ಕೊಂಡ್ಬಿಟ್ಟಿದೆ ವೈರಸ್. ಅಥವಾ ಅವರೇ ಕೆಂಬುಟ್ ಹೊಟ್ಟೋಗಿದ್ದಾರೆ ಬೇಜಾರಲ್ಲಿ. ಹೇಗಿದ್ರು ಬೇಗ ಹೊರಟ್ರಲ್ಲ, ಕೆಂಬುಟ್ ಹೋಗೋಣ ಅಂತ ಹೊರಟ್ಬಿಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಈ ಮ್ಯಾಚ್ ಆದ್ಮೇಲೆ ಸಿಗೋಣ. ಹೋಪ್ಫುಲಿ ಖುಷಿಯಾಗಿ ಸಿಗ್ತೀವಿ ಅಂತ ಅನ್ಕೋತಾ, ಥ್ಯಾಂಕ್ ಯು ವಿಷ್ಣು. ಟೇಕ್ ಕೇರ್ ಎವ್ರಿ ಒನ್. ಥ್ಯಾಂಕ್ಸ್, ಬೈ ಬೈ.